Om Namo Harimantam, Namo Siddhanam, Namo Adityanam, Namo Vajrayanam, Namo Vesvasanam, Eso Panchanamuka, Sarvabhava Pranasana, Jivamadopam Chinnavarasayena Jenali Iktam Devindavindam Vande Kamsavasirasa Nattacharukayikam Kamsanasvanana Vidiyamayu Suvade Atto Bhava Hariyo Vijindiju Nattakamadeko Yogyaro Yasajanamu Ursayano Bhava Siddhudikalo Yasinadu Saranamani Viriyakaritavaratavayani Pampalantanjali Sovayu Munijayam Chorayanatayajabdo Nityam Tammo Vadesado Vidanu Sovayamo Jadivaravasahu Namo Tassa Saranana Samakkam Makkam Makkasya Jocha Vittam Saderityasya Samputami Namo Tassa Jaya Guru Pushpalawani Mangalaಚಾರ್ಯನ ಮಾಡಿದಂತಹ ಶ್ರೀ ಅಜಾತ ಸಹಸ್ರಯೋಗಿ ಸಂಸ್ಥೆಯವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ದೀಪ ಪ್ರಜ್ವಲನೆ ಮಾನ್ಯ ನಿರ್ದೇಶಕರು ಹಾಗೂ ತಂದೆಯಿಂದ ಸಹಕಾರ ನೀಡಬೇಕಾಗಿ ವಿನಂತಿಸುತ್ತೇನೆ. ಒಂದು ಅವ್ರು ಮತ್ತೆ ಯಾರ್ಯಾರೆಲ್ಲ ಆಕ್ಷನ್ ತಗೋತಾರ ಅವ್ರ ಮೇಲೆ ತಗೊಂಡಿಲ್ಲ ಇದುವರೆಗೆ ಸಾಕಪ್ಪ ಸ್ವಾಮಿ ಅದೇ ದಿನ ತೆಗಿತಾರೆ ಹಂಗ್ ಮಾತಾಡ ಸಂಸ್ಥೆಯ ಹಿರಿಯರು ವಿದ್ವಾಂಸರು ನಿರ್ದೇಶಕರು ಸಂಸ್ಥೆಯ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಿಶೇಷ ವಿಶೇಷ ಉಪನ್ಯಾಸ ಈ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿಗಳನ್ನ ಸ್ವಾಗತ
ಹಾಗಾಗಿ ಈ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ಡಾಕ್ಟರ್ ರಮೇಶ್ ಶರಣ್ ಶಾಸ್ತ್ರಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಈ ಒಂದು ವಿಶೇಷ ಮಾಸಿಕ ಉಪನ್ಯಾಸ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕ್ಕಾಗಿ ಮೈಸೂರಿನಿಂದ ಆಗಮಿಸಿರುವಂತಹ ಡಾಕ್ಟರ್ ಎಂ.ಎಸ್. ಪದ್ಮಾ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ವಹಿಸಿರುವಂತಹ ಶ್ರೀಮತಿ ಶಿಲ್ಪಾ ನಾಯಕ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಧರ್ಮದರ್ಶಕರಾದಂತಹ ಶ್ರೀ ಅಜಿತ್ ಬಾಳಗಾರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಈ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ಆಗಮಿಸಿರುವಂತಹ ಡಾಕ್ಟರ್ ಸಿ.ಪಿ. ಕುಸುಮ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಚಾರ್ಯ ಶಾಂತಿಸಾಗರ್ ಫೌಂಡೇಶನ್ ಹಾಗೆಯೇ ನಮ್ಮ ಸಂಸ್ಥೆಯ ಎಲ್ಲಾ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಶ್ರೀ ಗೊಮ್ಮಟೇಶ್ವರ ಬ್ರಹ್ಮಚರ್ಯಾಶ್ರಮದ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಆಫ್ಲೈನ್ ಅಷ್ಟೇ ಅಲ್ಲದೆ ಆನ್ಲೈನ್ ಕೂಡ ಭಾಗವಹಿಸಿ ಕೇಳುತ್ತಿರುವಂತಹ ಎಲ್ಲ ಧರ್ಮಾಭಿಮಾನಿಗಳಿಗೆ ನಾವು ಅವರಿಗೂ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಈ ಒಂದು ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ओम शांति। जग पंच बाहुबली महासामिनो वन्युण अंतिम सुदकेवली बद्ध बाहु आयुर्वेणं वन्युण अम्हान संखानस पूव अचको परम बुद्ध जगद्गुरु सवद्दी श्री कम्मयोगी चारुकिति विहार महासामिनं वन्दिनं अहुणा पीछा पीड़ाचको अम्हानस वर्तमानस अचको परम पूज्य जगद्गुरु अणुवम चारुकिति विहार महासामिनं वन्दिनं अज संघटिये महीसूरो नैरातो आर्य कुंद कुंदस मोक भावुड अपाणो भव परिकल्पना विषयोवरी
विशेष अखाण दावो आगच्छिय अम्हाण तुम्हाण विय विचावारी एस पम्मा महोदया विशेष गौरव उपस्थिति रूपेण उपस्थितः अम्हाण श्री कुसुमांडिनी महिला समाजस्य सहधर्मदर्शी श्रीमयी चिप्पा नायक प्रसाद महोदया अम्हान बाहुबली विद्यापीठस्य कच्चनिर्वहाणि दमणि दर्शी श्रीमंतो अजीय बलगार महोदय अम्हान मच्छ सहयोगी विसंत विचावारिणी कुसुम महोदया मम सहोदरी विद्याणं श्री सत्यसाई कन्वेंशनस्य सर्वसद्धासनं गोमटेश्वर विद्यापीठस्य सर्वचत्तानां कालादेवी कन्यासनस्य सर्वचत्तानां ऑनलाइन माध्यमेन स्वीय सर्व बन्धूनाम् अहं धीरेण वन्दिगुणम् इदानीम् अहं कन्नड भाषायां प्रिय भाषणं कर्तुम् इच्छामि प्रिय सभिकರೇ ಈಗ ನಾನು ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಬಯಸ್ತಾ ಇದ್ದೇನೆ ಪಾಯ ಕೌವಂ ಪಡಿಯುಮ ಸೋರುಂಚ ಜೆ ನ ಜಾನಂತಿ ಕಾಮಶ್ಚ ತತ್ವತಂ ಗುಣಂತಿ ತೆ ಕಹಂ ನ ಲಜ್ಜಂತಿ महिलाण विभव बालाण कैजनाणं कश्च गियं न भियन्ति जनाकसनं अनंतरता ವಿಚಾರವನ್ನ ಇಂದಿನ ಪರಮ ಪೂಜ್ಯರಾದಂತ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಜಾಗೃತಿ ಭಟ್ಟಾಚಾರ್ಯ ಮಹಾಸ್ವಾಮಿಗಳು ಪ್ರಾಕೃತ ಭಾಷೆಯ ಮಹತ್ವವನ್ನು ಅರಿತು ಪ್ರಾಕೃತ ಭಾಷೆಯ ಉಳಿವಿಗಾಗಿ ಅಭಿವೃದ್ಧಿಗಾಗಿ ವಿಚಾರ ಪ್ರಸಾರಕ್ಕಾಗಿ ಪರಮ ಪೂಜ್ಯರು 1993ರಲ್ಲಿ ಶುದ್ಧಕೇವಲಿ ಎಜುಕೇಶನ್ ಸ್ಥಾಪಿಸುತ್ತಾರೆ ಅದೇ ಸಂದರ್ಭದಲ್ಲಿ 1993ರ ಭಗವಾನ್ ಬಾಹುಬಲಿ ಸ್ವಾಮಿಯ ಮಹಾಪುಸ್ತಕ ಅಭಿಷೇಕದ ಸಂದರ್ಭದಲ್ಲಿ ಅಂದಿನ ಭಾರತದ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಅವರ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ದಲ್ಲಿ ನಿಪ್ಸಾ ಹೆಸರಿನಲ್ಲಿ ಅಂದರೆ ರಾಷ್ಟ್ರೀಯ ಪ್ರಾಕೃತ ಅಧ್ಯಯನ ಸಂಶೋಧನಾ ಸಂಸ್ಥೆಯ ಕೇಂದ್ರದ ಒಂದು ಉದ್ಘಾಟನೆ ಆಗಿದೆ ತನ್ಮೂಲಕ ಪ್ರಾಕೃತ ಅಧ್ಯಯನ ಸಂಶೋಧನೆಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಚಾಲನೆ ಕೊಟ್ಟಿರತಕ್ಕಂತಹ ಪೂಜ್ಯರು ಪ್ರಸ್ತುತ ಇವಾಗ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಜಾಗೃತಿ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಪರಮ ಪೂಜ್ಯರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನ ಮುನ್ನಡೆಸಲಾಗ್ತಾ ಇದೆ ಆದರಣೀಯ ಶ್ರೀ ವಿದ್ಯಾಧರ ನಿವೃತ್ತ ನ್ಯಾಯಾಧೀಶರು ಕಾರ್ಯಾಧ್ಯಕ್ಷರಾಗಿ ಸಂಸ್ಥೆಯ ಸಕಲ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡುತ್ತಾ ಇದ್ದಾರೆ ರಾಷ್ಟ್ರೀಯ ಪ್ರಾಕೃತ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರದ ಸಂಸ್ಥೆಯ ಪ್ರಮುಖ ಏನಪ್ಪಾ ಅಂತಂದ್ರೆ ಪ್ರಾಕೃತ ಭಾಷೆಯ ಮೂಲ ಗ್ರಂಥಗಳ ಸಂರಕ್ಷಣೆ ಸಂಪಾದನೆ ಪ್ರಕಾಶನೆ ಮತ್ತು ಪ್ರಕಾಶನ ಮಾಡುವ ಮೂಲಕ ಪ್ರಚಾರ ಪ್ರಸಾರ ಮಾಡುವಂಥದ್ದು ಪ್ರಾಕೃತ ಭಾಷೆಯು ಜಗತ್ತಿನ ಅತಿ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿದೆ ಇದರ ಸಂಬಂಧವು ಭಾರತದ ಭಾಷೆಗಳ ಜೊತೆಗೆ ಅಹಿಂಸೆ ಅಪರಿಗ್ರಹ ಅನೇಕಾಂತ ತರ್ಕ ಸಿದ್ಧಾಂತ ಮೊದಲಾದ ಮಾನವೀಯ ಮೌಲ್ಯಗಳು ಶಿಲ್ಪ ವಾಸ್ತು ಆಯುರ್ವೇದ ಭೂಗೋಳ ಖಗೋಳ ಜ್ಯೋತಿಷ್ಯ ಇತ್ಯಾದಿ ನಾನಾ ವಲಯಗಳ ಸಾಹಿತ್ಯ ಪ್ರಾಕೃತ ಭಾಷೆ ಮತ್ತು ಶಿಕ್ಷಣವನ್ನು ಇಂದಿನ ಸಮುದಾಯಕ್ಕೆ ಕಲ್ಪಿಸುವುದು ಮತ್ತು ಪ್ರಾಕೃತ ಭಾಷೆ ಉನ್ನತ ಮಟ್ಟದ ಸಂಸ್ಥೆ ಪ್ರಕಟಣೆ ಮಾಡುವುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿರುವಂತದ್ದು ಈಗಾಗಲೇ ಪ್ರಾಕೃತ ಭಾಷೆಯ ಪ್ರಸಾರದ ಅಂಗವಾಗಿ 2007ರಿಂದ ಪ್ರಾಕೃತ ಸರ್ಟಿಫಿಕೇಟ್ ಡಿಪ್ಲೊಮಾ ಪ್ರಥಮ ಮಧ್ಯಮ ಶಾರದಾರ್ಥ ಇತ್ಯಾದಿ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿಕೊಂಡು ವಿಶೇಷವಾಗಿ ನಡೆಸಿಕೊಂಡು ಹೋಗಲಾಗ್ತಾ ಇದೆ ಇದುವರೆಗೂ 12 ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸಂಸ್ಥೆಯಿಂದ ವಿವಿಧ ಪ್ರಾಕೃತ ಕೋರ್ಸ್ಗಳನ್ನು ವಿಶೇಷವಾಗಿ ನಡೆಸುತ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸಂಶೋಧನಾ ಮಾನ್ಯತೆಯನ್ನು ಪಡೆದುಕೊಂಡು ಈ ಸಂಸ್ಥೆಯ ಸಹಯೋಗದಿಂದ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಜೈನ ಶಾಸ್ತ್ರ ಮತ್ತು ಪ್ರಾಕೃತದಲ್ಲಿ ಇದುವರೆಗೂ 9 ವಿದ್ಯಾರ್ಥಿಗಳು PhD ಪದವಿಯನ್ನ ಪಡೆದುಕೊಂಡಿದ್ದಾರೆ
ಪ್ರಾಕೃತ ಕನ್ನಡ ಸಂಸ್ಕೃತ ಭಾಷೆಯ 6,000ಕ್ಕೂ ಹೆಚ್ಚು ಹಸ್ತಪ್ರತಿಗಳ ಸಂಗ್ರಹವಿದೆ. ಹಸ್ತಪ್ರತಿಯ ಸೂಚಿಯನ್ನು ತಯಾರಿಸಲಾಗಿದೆ. ಹಸ್ತಪ್ರತಿಗಳ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದೆ, ಸಾರ್ವಜನಿಕರಿಗೆ ಹಸ್ತಪ್ರತಿಗಳ ಮಾಹಿತಿ ಕೂಡ ನೀಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತರಬೇತಿಯನ್ನ ಆಮೇಲೆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಡೆಸುವಂತಹ ಉದ್ದೇಶಗಳು ಕೂಡ ಇಟ್ಟಿದ್ದೇವೆ. ಧವಳೇತರ ಗ್ರಂಥದ 40 ಸಂಪುಟಗಳು ಧವಳೇತರ ಗ್ರಂಥವನ್ನು ಸಂಸ್ಥೆಯಿಂದ ವಿಶೇಷವಾಗಿ ಪ್ರಕಟಣೆ ಮಾಡಿರುವುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂತಹ ಪ್ರಾಕೃತ ಭಾಷಾ ಸಾಹಿತ್ಯದಲ್ಲಿ ಗಣನೀಯ ಸೇವೆಯನ್ನ ಮಾಡಿದಂತಹ 14 ಜನ ವಿದ್ವಾಂಸರಿಗೆ ಪ್ರಾಕೃತ ಜ್ಞಾನ ಭಾರತ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಾ ಬಂದಿದ್ದೇವೆ. 1993ರಿಂದಲೂ ಹಲವಾರು ನಿರ್ದೇಶಕರು ಸಂಸ್ಥೆಯ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಪ್ರಾಕೃತ ಭಾಷೆಯ ಪ್ರಸಾರಕ್ಕಾಗಿ ಹಿಂದಿ ಕನ್ನಡ ವಿಭಾಗದಲ್ಲಿ ಇದರ ಮುಖ್ಯಸ್ಥರಾಗಿ ರಾಜೇಂದ್ರ ಪಾಟೀಲ್ ಅವರು, ಡಾಕ್ಟರ್ ಲೋಕುಮಾರ್ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಲೋಕುಮಾರ್ ಅವರು ಪ್ರಶಸ್ತಿಯಾಗಿ ಸೇವೆ ಸಲ್ಲಿಸತಕ್ಕಂಥದ್ದು. ಶ್ರೀ ಅಜಿತ್ ಬಡಗಾರ್ ಅವರು ಕಾರ್ಯನಿರ್ವಹಣಾಧಿಕಾರಿ ಮತ್ತು ಟ್ರಸ್ಟಿಯಾಗಿ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಲು ಶ್ರಮಿಸುತ್ತಿದ್ದಾರೆ. ಈ ರೀತಿಯಾಗಿ ಹಲವಾರು ರೀತಿಯ ಒಂದು ಗುಂಪುಗಾರಿಕೆಯಿಂದ ನಮ್ಮದೇ ಆದಂತಹ ಒಂದು ವ್ಯವಸ್ಥೆಯಲ್ಲಿ ಸಂಸ್ಥೆಯನ್ನ ಯಶಸ್ವಿ ಮಾಡುವಲ್ಲಿ, ಸಂಸ್ಥೆಯ ಅಭಿವೃದ್ಧಿಪಡಿಸುವಲ್ಲಿ ಕೆಲಸಗಳ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮತ್ತೊಮ್ಮೆ ಅದನ್ನ ಒಂದು ವಿಶ್ವವಿದ್ಯಾಲಯ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಪ್ರಯತ್ನಗಳು ನಡೀತಾ ಇದೆ. ಅದರ ಹಿನ್ನೆಲೆಯಾಗಿ ನಾವು ಸಾಕಷ್ಟುಗಳನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಪ್ರಸ್ತುತ ಆ ಸಂದರ್ಭದಲ್ಲಿ ಇವಾಗ ನಡೆಯಲಿದೆ. ಸಂಸ್ಥೆಯ ಬೆಳವಣಿಗೆಯ ಇತಿಹಾಸವನ್ನು ಕುರಿತು ದೀರ್ಘವಾಗಿ ವಿವರಿಸಿದಂತಹ ಶಾಸ್ತ್ರೀಯ ನಿರ್ದೇಶಕರಿಗೆ ಸರ್ವರ ಪರವಾಗಿ ಧನ್ಯವಾದಗಳನ್ನು. ಈಗ ವಿಶೇಷ ಉಪನ್ಯಾಸಕರ ಪರಿಚಯವನ್ನ ಡಾಕ್ಟರ್ ಲೋಕುಮಾರ್ ಅವರನ್ನು ಇಂದಿನ ಈ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಎಂ ಎಸ್ ಪದ್ಮನಾಭ ಪರಿಚಯ ಹೆಚ್ಚು ಕಮ್ಮಿ ಎಲ್ಲರಿಗೂ ಕೂಡ ಇದೆ. ಆದ್ರೆ ಒಂದು ಕಾರ್ಯಕ್ರಮ ದೃಷ್ಟಿಯಿಂದ ಅವರ ಪರಿಚಯವನ್ನು ನಾನು ಹೇಳ್ತೀನಿ. ಈಗ ಡಾಕ್ಟರ್ ಎಂ ಎಸ್ ಪದ್ಮನಾಭ ಅವರು 14 ಮೇ 1957ರಲ್ಲಿ ಮೈಸೂರಿನಲ್ಲಿ ಜನಿಸಿದರು. ಇವರ ತಂದೆ ದಿವಂಗತ ಎಂ ಎಸ್ ಶಾರದಾ ಶರ್ಮಾ ಅವರು. ಇವರು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯಲ್ಲಿ ಇಂಜಿನಿಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಇವರ ತಾಯಿ ನಾಡಿನ ಪ್ರಖ್ಯಾತ ಸಂಗೀತ ಮತ್ತು ಗಮಕ ವಿದುಷಿಯಾದಂತಹ ದಿವಂಗತ ಪಿ ವಿಲಾಸ್ ಕುಮಾರಿ ಶರ್ಮಾ ಅವರು. ಈ ಎಂ ಎಸ್ ಪದ್ಮನಾಭ ಕೂಡ ನಮಗೆ 5-6ನೇ ವಯಸ್ಸಿನಲ್ಲಿ ಜೈನ ಧರ್ಮದ ಹಲವು ಗ್ರಂಥಗಳ ಪರಿಚಯವನ್ನು ಇವರು ತಿಳ್ಕೊಂಡಿದ್ರು. ಅದೇ ರೀತಿಯಾಗಿ ಇವರ ಆರೋಗ್ಯ ಶಿಕ್ಷಣವನ್ನ ಜೈನ ಧರ್ಮಮಣಿ ಶಾಲೆಯಲ್ಲಿ, ಹಾಗೆಯೇ ಪ್ರೌಢಶಾಲಾ ಶಿಕ್ಷಣವನ್ನ ಭಗಿನಿ ಸೇವಾ ಸಮಾಜ ಶಾಲೆಯಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರೌಢಶಾಲೆಯಲ್ಲಿ 3 ವರ್ಷಗಳು ಅಂತರ್ಶಾಲಾ ಚರ್ಚಾ ಸ್ಪರ್ಧೆಗಳಲ್ಲಿ ಸಿದ್ಧವಾಗಿ ಪ್ರಥಮ ಬಹುಮಾನವನ್ನು ಕೂಡ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವರು ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನ ಶಾರದಾ ವಿಲಾಸ ಕಾಲೇಜಿನಲ್ಲಿ, ಹಾಗೆಯೇ ಡಿಗ್ರಿ ಪದವಿಯನ್ನ ಮಹಾರಾಣಿ ಕಾಲೇಜಿನಲ್ಲಿ ಪಡೆದುಕೊಂಡಿದ್ದಾರೆ. ಅದೇ ರೀತಿ ಮೈಸೂರು ವಿಶ್ವವಿದ್ಯಾಲಯದ ಜೀವಶಾಸ್ತ್ರ ಮತ್ತು ಪ್ರಾಕೃತ ವಿಭಾಗದಲ್ಲಿ MA ಪದವಿಯನ್ನು, ಹಾಗೆಯೇ ಅದೇ ವಿಭಾಗದಲ್ಲಿ ಪ್ರೊಫೆಸರ್ ಸುಭದ್ರದ ಅವರ ಮಾರ್ಗದರ್ಶನದಲ್ಲಿ ಪಂಚಾಕ್ಷರಿ ಕಾರ್ಯ ಸಂಗ್ರಹ ಮತ್ತು ಸೌಲಭ್ಯ ಅಧ್ಯಯನ ಎನ್ನುವ ವಿಷಯದಲ್ಲಿ ಸಂಶೋಧನೆ ನಡೆಸಿ ಡಾಕ್ಟರ್ ಎ.ಎನ್. ಉಪಾಧ್ಯಾಯ ಅವರ ಚಿನ್ನದ ಪದಕವನ್ನು ಕೂಡ ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅದೇ ವಿಭಾಗದಲ್ಲಿ ಕೂಡ ಪ್ರಾಧ್ಯಾಪಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಅದೇ ರೀತಿ ಇನ್ನೊಂದು ಸಾಧನೆ ಸಂಗೀತ ಪರೀಕ್ಷೆ ಮತ್ತು ಗಮಕ ಪ್ರೌಢ ಪರೀಕ್ಷೆಯಲ್ಲಿ ತರಬೇತಿ ಕೂಡ ಹೊಂದಿದ್ದಾರೆ. ಹಾಗೆಯೇ 100 ವಿದ್ಯಾರ್ಥಿಗಳಿಗೆ ಸಂಗೀತ ಕಾರ್ಯವನ್ನು ಕೂಡ ಇರುತ್ತಾರೆ. ಅದರಲ್ಲಿ ಮುಖ್ಯವಾಗಿ ವಿದೇಶಿ ಮಹಿಳೆಯರು ಕೂಡ ಅವರ ಸಂಗೀತದಲ್ಲಿ ಭಾಗವಹಿಸಿದರು. ಹಾಗೆಯೇ ಮೈಸೂರು ಆಕಾಶವಾಣಿಯಲ್ಲಿ ಸುಮಾರು 23 ವರ್ಷಗಳ ಕಾಲ ಒಂದು ಸುಗಮ ಸಂಗೀತವನ್ನು ಅವರು ನಡೆಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವರ ಬಾಹುಬಲಿ ಗೀತೆಗಳೆಂಬ ಕ್ಯಾಸೆಟ್ ಮತ್ತು ಸಿಡಿಯನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು ಅನೇಕ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಒಂದು ಸಂಸ್ಥೆಯ ವತಿಯಿಂದ
ಪ್ರಾಕೃತ ತರಗತಿಗಳಿರ್ಬೋದು, ಅದೇ ರೀತಿಯಾಗಿ ಪ್ರಾಕೃತ ಪರೀಕ್ಷೆಯ ಮೌಲ್ಯಮಾಪನ ಇರ್ಬೋದು, ಆ ಎಲ್ಲಾ ಕಾರ್ಯಗಳನ್ನು ಕೂಡ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. ಅದೇ ರೀತಿ ವಿಜಯ ಕರ್ನಾಟಕದಲ್ಲಿ ಬರುವಂತಹ ಒಂದು ಸತ್ಸಂಗ ಅಂತ ಅಂಕಣ ಬರುತ್ತೆ. ಆ ಅಂಕಣದಲ್ಲಿ ಕೂಡ ಅವರು ತಮ್ಮ ಲೇಖನಗಳನ್ನ ಪ್ರಕಟಣೆ ಮಾಡಿದ್ದಾರೆ. ಅದರ ಜೊತೆಗೆ ಇವರು ಹಲವಾರು ಕೃತಿಗಳನ್ನು ಕೂಡ ಅವರು ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಜೈನ ನೀತಿಗಳು ಎನ್ನುವಂತಹ ಒಂದು ಕೃತಿ, ಅದೇ ರೀತಿ ಸತ್ಸಂಗ ಮತ್ತು ಇತರ ಲೇಖನಗಳು ಎನ್ನುವಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು ಹಲವಾರು ಕೃತಿಗಳನ್ನು ಕೂಡ ಸಂಪಾದನೆ ಮಾಡಿದ್ದಾರೆ. ಅವರ ಪ್ರಮುಖ ಸಂಪಾದನಾ ಕೃತಿಗಳು ನಮ್ಮ ಭಾರತದ ಇತಿಹಾಸ ಹಾಗೂ ವಿಲಾಸೋಲ್ಲಾಸ ಎನ್ನುವಂತಹ ಕೃತಿಯನ್ನು ಅವರು ಸಂಪಾದನೆ ಮಾಡಿದ್ದಾರೆ. ಅದರ ಜೊತೆಗೆ ಅವರು ಹಲವಾರು ಕೃತಿಗಳನ್ನು ಕೂಡ ಅನುವಾದ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವರ ಪ್ರಮುಖ ಅನುವಾದ ಕೃತಿ ಅಂತ ಹೇಳಿದ್ರೆ ವಾಣಿಜ್ಯ ಸಂಹಿತೆ ಅಂತೇಳಿ ಈಗ ಒಂದು ಪ್ರಕಟಣೆಯ ಹಂತದಲ್ಲಿದೆ. ಅದೇ ರೀತಿಯಾಗಿ ಅವರು ಕೂಡ ಯೋಗ ಸಂಸ್ಥಾನದವರು, ಅವರ ಮಗ ಕೂಡ ಬೆಂಗಳೂರಿನಲ್ಲಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿಯಾಗಿ ಅವರ ಮಗಳು ಕೂಡ ಅಮೆರಿಕದಲ್ಲಿ ನೆಲೆಸಿದ್ದಾರೆ. ಇದಿಷ್ಟು ಅವರ ಒಂದು ಕಿರುಪರಿಚಯ. ಅವರ ಪರಿಚಯ ಹೇಳುವುದು ತುಂಬಾ ಇದೆ, ಆದರೆ ಒಂದು ಸಮಯದ ಅಭಾವದಿಂದ ಅವರು ಕಿರುಪರಿಚಯವನ್ನು ನಿಮಗೆ ವಿದ್ಯಾರ್ಥಿಗಳಾದಂಥ ಅವರು ದೋಷದ ವಿದ್ವಾಂಸರಾದಂತಹ ದೀರ್ಘವಾದಂತಹ ಸರಸ್ವತಿಯ ಪಯಣವನ್ನು ಕುರಿತು ಲೋಕನಾಥ್ ಅವರು ಪರಿಚಯ ಮಾಡಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ವಿಶೇಷ ಉಪನ್ಯಾಸವನ್ನು ಮಾಡಬೇಕಾಗಿ ಗುರುವರಿಯರಾದಂತಹ ಅವರ ವೇದಿಕೆಗೆ ವಿನಂತಿಸುತ್ತೇನೆ. ಓಂ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆರ್ಯಾಣಂ, ನಮೋ ವಜ್ರಾಯಾಣಂ, ನಮೋ ಲೋಹೇ ಸರ್ವಸಾಧೂನಂ. ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋ ಕಣಿ, ಮಂಗಲಂ ಮುದಕುಂದಾಯ, ಜೈನ ಧರ್ಮೋಸ್ತು ಮಂಗಲಂ. ಓಂಕಾರಂ ವಿಭು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ, ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ವಿಂಧ್ಯಗಿರಿಯಲ್ಲಿ ವಿರಾಜಮಾನನಾಗಿರುವಂತಹ ಭಗವಾನ್ ಬಾಹುಬಲಿ ಸ್ವಾಮಿಯ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾಚಾರ್ಯರಿಗೆ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ, ಈ ದಿನದ ಈ ಸಂಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರು ಆಗಿರುವಂತಹ ಡಾಕ್ಟರ್ ರಮೇಶ್ ಶಾಸ್ತ್ರಿಯವರೇ, ವೇದಿಕೆ ಆಸೀನರಾಗಿರುವಂತಹ ಶ್ರೀಮತಿ ಶಿಲ್ಪಾ ರಾಜೇಂದ್ರ ಪ್ರಸಾದ್ ಅವರೇ ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿಗಳಾದಂತಹ ಅಜಿತ್ ಬಳಿಗಾರ್ ಅವರೇ, ಕುಲಸಚಿವರಾದಂತಹ ಡಾಕ್ಟರ್ ಲೋಕಕುಮಾರ್ ಅವರೇ, ನಿರೂಪಣೆಯನ್ನು ಮಾಡ್ತಾ ಇರುವಂತಹ ಡಾಕ್ಟರ್ ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆಗೆ ಮೈಸೂರಿನಿಂದ ಹಾಜರಿರುವಂತಹ ನನ್ನ ಆತ್ಮೀಯ ಗೆಳತಿ ಡಾಕ್ಟರ್ ಕುಸುಮಾ ಪ್ರಕಾಶ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸದ್ಧರ್ಮ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಲೈನ್ನಲ್ಲಿ ನನ್ನ ಕೇಳಿಕೆ ಜಾರಿ ಆಗಿದೆ ಅಂತಹ ಎಲ್ಲರಿಗೂ ಕೂಡ ನಾನು ಜಯಶೀಲತೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಮಾಸಿಕ ಸಂಗೋಷ್ಠಿಯ ವಿಷಯ ಈಗಾಗಲೇ ನಮಗೆ ಗೊತ್ತಿದೆ. ಆಚಾರ್ಯ ಮುಂದ ವಿರಚಿತ ಮೋಕ್ಷ ಪಾತ್ರದ ಈ ಪಂಚಮ ಕಾಲದಲ್ಲಿ ಆಚಾರ್ಯ ಮುಂದರು ಪ್ರಥಮ ಮೊದಲ ಸ್ವರೂಪರಾದಂಥವರು, ಅದ್ಭುತವಾದಂತಹ ತಪಸ್ಸಾಮರ್ಥ್ಯದ ಪ್ರತಿರೂಪರಾದಂಥವರು, ಪ್ರಾತಿಸ್ಮರಣೀಯರು ಆದಂತಹ ಆಚಾರ್ಯ ಮುಂದರು ಅವರಿಗೆ ನಾವು ಭಗವಾನ್ ಮಹಾವೀರನ ಮತ್ತು ಗೌತಮ ಗಣಧರ ನಂತರದ ಸ್ಥಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಇಂತಹ
ಇಂತಹ ಮಹಾನ್ ಆಚಾರ್ಯರ ಸಿದ್ಧಿ ಸಾಧನೆಗಳಂತೂ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಆಚಾರ್ಯರ ಹೆಸರು ಹೇಳಿದ್ರೆ ಪುಣ್ಯಪ್ರದಾಯಕವಾಗಿರುವಂತದ್ದು ಅನ್ನುವಂತಹ ಮಾತು ಕೂಡ ಇದೆ. ಹೀಗಾಗಿ ಈ ಚತುರ್ಥ ಕಾಲದಲ್ಲಿ ತೀರ್ಥಂಕರ ಭಗವಂತರೆಲ್ಲರೂ ಉತ್ತರ ಭಾರತದಲ್ಲಿ ಜನಿಸಿ ಧರ್ಮ ಪ್ರಭಾವನೆಯನ್ನ ಮಾಡಿದರು, ಧರ್ಮ ಪ್ರಚಾರವನ್ನ ಮಾಡಿದರು. ಆದರೆ ಈ ಪಂಚಮ ಕಾಲದಲ್ಲಿ ಆಚಾರ್ಯ ಭಗವಂತರೆಲ್ಲರೂ ಕೂಡ ದಕ್ಷಿಣ ಭಾರತದಲ್ಲಿ ಜನ್ಮ ತಳೆದು ಭಗವಂತರು ಏನ್ ಕೊಟ್ಟಿದ್ರು ಆ ಎಲ್ಲ ಆಗಮಗಳನ್ನ ಉಳಿಸಿಕೊಂಡು ನಮಗೆ ಅತ್ಯಂತ ಉಪಕಾರವನ್ನ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ನಾವು ನಮ್ಮ ನಮಸ್ಕಾರಗಳನ್ನು ಸಲ್ಲಿಸೋಣ. ಇಂತಹ ಪರಂಪರೆಯಲ್ಲಿ ಬಂದಂತಹ ಆಚಾರ್ಯ ಕುಂದಕುಂದರ ಹೆಸರು ಬಹಳ ಅಗ್ರಸ್ಥಾನದಲ್ಲಿ ನಿಲ್ಲುವಂತೆ. ಜೈನ ವಾಗ್ಮಯದಲ್ಲಿ ಕುಂದಕುಂದಾಚಾರ್ಯರ ಗ್ರಂಥಗಳಿಗೆ ಬಹಳ ಶ್ರೇಷ್ಠವಾದಂತಹ ಒಂದು ಸ್ಥಾನ ಇದೆ. ಅವರು ರಚಿಸಿದಂತಹ ಕೃತಿಗಳು ಆ ಕಾಲದಿಂದಲೂ ಕೂಡ ಆಗಮನದಂತೆ ಅವು ಪ್ರಾಮಾಣ್ಯ ಅಂತ ಹೇಳಿ ಅವಕ್ಕೆ ಗೌರವ ಇದೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಪ್ರಮುಖ ಸ್ಥಾನವನ್ನು ಹೊಂದಿದೆ. ದಿಗಂಬರ ಪರಂಪರೆಯಲ್ಲಿ ಷಟ್ಖಂಡಾಗಮ ಮತ್ತು ಕಷಾಯ ಕಾವ್ಯಗಳನ್ನು ಬಿಟ್ಟರೆ ಆಚಾರ್ಯ ಕುಂದಕುಂದರಿಂದ ರಚಿತವಾದ ಗ್ರಂಥಗಳಿಗೆ ಆಗಮ ಸದೃಶವಾದಂತಹ ಮಹಾನ್ ಸ್ಥಾನದಲ್ಲಿ ನಮಗೆಲ್ಲ ಗೊತ್ತು. ಇನ್ನು ದಿಗಂಬರ ಪರಂಪರೆಗೆ ಅನುಸರಿಸಿ ಸುಮಾರು 600 ನಿರ್ಮಾಣವಾದ ನಂತರ ಸುಮಾರು 600ಕ್ಕೂ ಹೆಚ್ಚು ವರ್ಷಗಳು ಕಳೆದ ನಂತರ ಎಲ್ಲ ಅಂಗಗಳು ಮತ್ತು ಪೂರ್ವಗಳ ಏಕದೇಶ ಜ್ಞಾನವಿದ್ದಂತಹ ಮುನಿಗಳು ಪರಂಪರೆಯಾಗಿ ಅವರು ಯೋಚನೆ ಮಾಡ್ತಾರೆ, ನಮ್ಮ ಮುಂದಿನ ಪೀಳಿಗೆ ಇದು ಅಲ್ಪಜ್ಞಾನಿಗಳಾಗಿರುವಂಥವರು, ಜೊತೆಗೆ ಅಲ್ಪಾಯುಷಗಳು ಆಗಿರುವುದರಿಂದ ನಮಗೆ ಪರಂಪರೆಯಿಂದ ಏನು ಗುರುಗಳಿಂದ ಬಂದಿರುವಂತಹ ಈ ಒಂದು ಆಗಮವನ್ನು ನಾವು ಲಿಪಿಬದ್ಧಗೊಳಿಸಿ ಇದನ್ನು ಉಳಿಸಿಕೊಡ್ಬೇಕು ಅನ್ನುವಂತಹ ಒಂದು ದೊಡ್ಡ ಒಂದು ಆಶಯವನ್ನ ಅವರು ಇಟ್ಕೊಂಡು ಆ ಪ್ರಯತ್ನವನ್ನ ನಡೆಸ್ತಾರೆ. ಹೀಗೆ ಈ ಎಲ್ಲರ ಫಲವೇನೆ ಕುಂದಕುಂದಾಚಾರ್ಯರಿಂದ ಸಂಕಲಿತವಾಗಿರುವಂತಹ ಅವರ ಎಲ್ಲ ಕೃತಿಗಳು ಅಥವಾ ಪಾಪಗಳು ಅನ್ನುವಂಥದ್ದು. ಅವರು ಪರಂಪರೆಯ ಸುಮಾರು 84 ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ ಅಂತ ಹೇಳಿ ಪರಂಪರೆಯಿಂದ ಹೇಳಿದೆ. ಆದರೆ ಅವೆಲ್ಲವೂ ಕೂಡ ನಮಗೆ ಉಪಲಬ್ಧವಾಗಿದೆ. ಹಾಗಾಗಿ ಅವರು ಒಂದು ವಿಚಾರಗಳ ಅವರ ಗ್ರಂಥದಲ್ಲಿ ಅವರು ಹೇಳಿಕೊಡ್ತಾರೆ, ತಮ್ಮ ಕಾವ್ಯಗಳ ರಚನೆಯನ್ನು ಕುರಿತು ತೀರ್ಥಂಕರ ಭಗವಂತರು ಏನು ಹೇಳಿದರೆ ಉಪದೇಶ ಕೊಟ್ಟಲ್ಲ ಅದು ಶಬ್ದ ರೂಪ ಹೊಂದಿ ಭಾಷಾ ಸೂಕ್ತವಾಗಿ ಅದು ಶಬ್ದ ರೂಪದಿಂದ ಪರಿಣಾಮ ಹೊಂದಿದ್ದು ಅದು ಯಥಾವತ್ತಾಗಿ ಗಣಧರರಿಂದ ರಚಿಸಲ್ಪಟ್ಟು ಅಲ್ಲಿಂದ ಮುಂದೆ ಶಿಷ್ಯರಿಗೆ ಅದು ಬಂತು. ಹೀಗೆ ಬಂದಂತಹ ಪರಂಪರೆಯಲ್ಲಿ ಬಂದಂತಹ ಭದ್ರಭಾವಗಳು ತಿಳುವವರು ಅವರ ಶಿಷ್ಯನಾದ ನಮಗೂ ಕೂಡ ಅದು ಕಲಿತು. ಹಾಗಂತವನ್ನ ಸೀಸೆಯಲ್ಲಿ ಭದ್ರಭಾವಿಸ ಅಂತೇಳಿ ಆಚಾರ್ಯರು ಹೇಳಿದರು. ಇಲ್ಲಿ ಮುಖ್ಯವಾದಂತಹ ವಿಷಯವನ್ನು ನಾವು ಗಮನಿಸಬೇಕಾಗುತ್ತೆ. ಭಗವಂತ ಮಹಾವೀರ ಭಗವಂತರಿಂದ ಬಂದಂತಹ ಆ ಎಲ್ಲ ಉಪದೇಶವನ್ನು ಗ್ರಹಿಸಿದಂಥವರು ಗೌತಮ ಭಗವಂತ. ಅವರಿಂದ ಪರಂಪರೆಯಿಂದ ಆಚಾರ್ಯ ಪರಂಪರೆಯಲ್ಲಿ ಬಂದಂತಹ ಆ ರಚಿತವಾದಂಥದ್ದು ಭದ್ರಭಾವಗಳವರೆಗೂ ಕೂಡ ಬಂತು. ಅಲ್ಲಿಂದ ಅವರ ಶಿಷ್ಯರಾದಂತಹ ಕುಂದಕುಂದಾಚಾರ್ಯರ ವರೆಗೂ ಅದು ಬಂತು ಅನ್ನುವಂಥದ್ದು. ಹಾಗಾಗಿ ಆ ಕಾಲದವರೆಗೆ ನಮ್ಮ ಕಾಲದಲ್ಲಿ ಏನಿತ್ತು ಅದನ್ನ ಆಚಾರ್ಯ ಕುಂದಕುಂದರು ತಮ್ಮ ಕಾವ್ಯದಲ್ಲಿ ಅದನ್ನು ಹಿಡಿದಿರುವಂತಹ ರಚನೆ ಮಾಡುವಂತಹ ಕೆಲಸವನ್ನು ನಮಗೆ ಮಾಡಿದರು. ಹಾಗಾಗಿ ಇದು ತೀರ್ಥಂಕರರಿಂದ ನೇರವಾಗಿ ಬಂದಂತಹ ನುಡಿ ಅನ್ನುವಂತಹ ಒಂದು ಮಾತಾದ್ರೆ, ಇನ್ನೊಂದು ಅವರಿಗೆ ಚಾರಣ ಬುದ್ಧಿ ಇತ್ತು. ಅವರು ಇದೇ ಕ್ಷೇತ್ರದಲ್ಲಿ ಸಂವತ್ಸರಕ್ಕೆ ಹೋಗಿ ತಮ್ಮ ಅನೇಕ ಸಂಶಯಗಳನ್ನ ದೂರ ಮಾಡಿಕೊಂಡು ಬಂದು ಇಲ್ಲಿ ತಮ್ಮ ಗ್ರಂಥಗಳನ್ನ ರಚಿಸಿದ್ದಾರೆ. ಹೀಗಾಗಿ ಅವರ ಆ ಕೃತಿಗಳಿಗೆ ಹಿರಿಮೆ ಮತ್ತು ಬೆಲೆ ಉಂಟಾಗಿದೆ. ಇನ್ನು ದ್ವಾದಶಾಂಗ ಆಗಮನೆ ಮೊದಲೆಯಾಗುತ್ತಿದ್ದಂತಹ ಕಾಲಘಟ್ಟದಲ್ಲಿ ದಿಗಂಬರ ಸಮುದಾಯಕ್ಕೆ ಬಹಳ ಉಪಕಾರವನ್ನು ಮಾಡುವಂತಹ ಅವುಗಳ ಮುಖ್ಯ ಭಾಗಗಳನ್ನು ಉಳಿಸಿದಂತಹ ಕೀರ್ತಿ ಕುಂದಕುಂದಾಚಾರ್ಯ. ಅವರು ರಚಿಸಿರುವಂತಹ ಗ್ರಂಥಗಳಲ್ಲಿ ಮೊದಲನೇದಾಗಿ ಅವರು ರಚಿಸಿರುವಂಥದ್ದು ಪಂಚಾಸ್ತಿಕಾಯ, ಪ್ರವಚನ ಸಾರ, ಸಮಯ ಸಾರ, ನಿಯಮ ಸಾರ, ಲಯನ ಸಾರ, ಮತ್ತೆ ಭಾರಸ, ಅನುವೇದ ಮತ್ತು ಪ್ರಾರ್ಥನದ ಭಕ್ತಿ ಪಾಠ, ಅಷ್ಟಪಾಠ, ಹೀಗೆ ಆ ಗ್ರಂಥಗಳು ನಮಗೆ ಈಗ ಉಪಲಬ್ಧವಿದೆ. ಈ ಗ್ರಂಥಗಳೇ ಅಲ್ಲದೇನೆ ಇನ್ನು 43 ಗ್ರಂಥಗಳ ಹೆಸರು ಆಚಾರ್ಯ ಕುಂದಕುಂದರಿಂದ ರಚಿತವಾದದ್ದು ಅಂತ ಹೇಳಿ ಇನ್ನು 43 ಗ್ರಂಥಗಳ ಹೆಸರುಗಳ ಪಟ್ಟಿಯನ್ನ ಡಾಕ್ಟರ್ ಎ ಉಪಾಧ್ಯಾಯರು ತಮ್ಮ ಪ್ರವಚನ ಸಾರದ ಮುನ್ನುಡಿಯಲ್ಲಿ ಕೊಡ್ತಾರೆ.
ಆದರೆ ಅವು ಯಾವುವು ಕೂಡ ಉಪಲಬ್ಧವಾಗಿಲ್ಲ. ಆಚಾರ್ಯರಿಂದ ರಚಿತವಾದಂತಹ ಈ ಗ್ರಂಥಗಳನ್ನು ನಾವು ಎರಡು ಭಾಗಗಳಲ್ಲಿ ನೋಡೋದಾದ್ರೆ, ಮೊದಲನೇ ಭಾಗದಲ್ಲಿ ಪಂಚಾಸ್ತಿಕಾಯ, ಪ್ರವಚನಸಾರ, ನಿಯಮಸಾರ ಈ ಗ್ರಂಥಗಳು ವಿಚಾರ ಮಂಥನದಿಂದ ಕೂಡಿರುವಂತಹ ದಾರ್ಶನಿಕ ಗ್ರಂಥ. ಇವು ಪ್ರಬುದ್ಧ ಜೀವಿಗಳಿಗಾಗಿ ಮತ್ತು ಮೋಕ್ಷಾರ್ಥಿಗಳಿಗಾಗಿ ಮೀಸಲಾಗಿವೆ. ಇನ್ನೊಂದು ಭಾಗದಲ್ಲಿ ರಯಣಸಾರ ಮತ್ತು ಅಷ್ಟಪಾದ ಇವು ಬೋಧನಾತ್ಮಕವಾಗಿದ್ದು ಶ್ರಮಣರ ಆಚಾರವನ್ನ ನಮಗೆ ತಿಳಿಸಿಕೊಡುವ. ಇನ್ನು ಉಳಿದದ್ದು ಎರಡು ದಶಭಕ್ತಿ ಮತ್ತು ಬಾರಸ ಅನ್ವಯಿಕ. ಇದನ್ನ ಆಚಾರ್ಯರು ಸಾಧಕನ ಶ್ರದ್ಧೆಯನ್ನ ವೃದ್ಧಿಪಡಿಸಲಿಕ್ಕಾಗಿ, ಅದನ್ನು ದೃಢಪಡಿಸಲಿಕ್ಕಾಗಿ ಉತ್ತಮ ಸಾಧಕವಾಗಿ ಅವುಗಳನ್ನು ನಮಗೆ ರಚಿಸಿಕೊಟ್ಟಿದ್ದಾರೆ. ಇನ್ನ ಪ್ರಸ್ತುತ ವಿಷಯಕ್ಕೆ ಬರೋದಾದ್ರೆ, ಆಚಾರ್ಯ ಕುಂದಕುಂಡರು ಅಷ್ಟಪಾದ ಅನ್ನುವಂತಹ ಬೇರೆದೇ ಆದಂತಹ ಪ್ರತ್ಯೇಕ ಕೃತಿಯನ್ನು ಅವರು ರಚಿಸಿಲ್ಲ. ಬೇರೆ ಬೇರೆ 8 ಪಾವಗಳು ಒಂದು ಕಡೆ ಸಂಕಲನ ಮಾಡಿರುವುದರಿಂದ ಅದನ್ನ ಅಷ್ಟಪಾದ ಅಂತ ಕರೀತಾರೆ. ಈ ದರ್ಶನ ಪಾವಡ, ಸೂತ್ರ ಪಾವಡ, ಚಾರಿತ್ರ ಪಾವಡ, ಬೋಧ ಪಾವಡ, ಭಾವ ಪಾವಡ, ಮೋಕ್ಷ ಪಾವಡ, ಲಿಂಗ ಪಾವಡ ಮತ್ತು ಶೀಲ ಪಾವಡ ಇದರಲ್ಲಿ 8 ಪಾವಡಗಳನ್ನ ಅವರು ಒಂದು ಕಡೆ ಸಂಕಲನ ಮಾಡಿಕೊಟ್ಟಿರುವುದರಿಂದ ಇದಕ್ಕೆ ಅಷ್ಟಪಾವಡ ಅಂತ ಹೇಳ್ತಾರೆ. ಇದರಲ್ಲಿ ಬರುವಂತಹ 6ನೆಯದು ಮೋಕ್ಷ ಪಾವಡ. ನಮ್ಗೆಲ್ಲ ಗೊತ್ತಿದೆ, ಅನಾದಿ ಕಾಲದಿಂದ ಈ ಜೀವ ತಾನೇ ಮಾಡಿದಂತಹ ಪಾಪ ಪುಣ್ಯದ ಕರ್ಮಗಳ ಬಂಧದಿಂದಾಗಿ ಈ ಸಂಸಾರ ಚಕ್ರದಲ್ಲಿ ಸಿಲುಕಿ ತೊಳಲಾಗ್ತಾ ಇದ್ದಾನೆ. ಆದರೆ ಜೈನ ಸಿದ್ಧಾಂತ ಹೇಳಂತೆ, ಅದರ ಪ್ರಕಾರ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವವೂ ಕೂಡ ಸ್ವಯಂ ಶುದ್ಧ ದರ್ಶನ ಜ್ಞಾನ ಚೈತನ್ಯ ಸ್ವರೂಪಿಯಾಗಿರುವುದು. ಆದರೆ ಬುದ್ಧನ ಕರ್ಮಗಳ ಸಂಯೋಗದಿಂದ ಅಜ್ಞಾನ, ಅಧ್ಯಾತ್ಮ, ರಾಗದ್ವೇಷ ಇವುಗಳ ಕಾರಣದಿಂದ ವಿಭಾಗವಾಗಿ ಪರಿಣಮಿಸ್ತಾ ಇರುವುದರಿಂದ ಈ ಕರ್ಮ ಬಂಧಕ್ಕೆ ಒಳಗಾಗ್ತಾ ಇದ್ದಾನೆ. ಹಾಗಾಗಿ ಹುಟ್ಟು ಸಾವು ಅನ್ನುವಂತಹ ಈ ಸಂಸಾರ ಚಕ್ರದಲ್ಲಿ ಸಿಲುಕಿ ಒಳಗಾಗ್ತಾ ಇದ್ದಾನೆ. ಹಾಗಿದ್ರೂ ಕೂಡ ಪ್ರತಿಯೊಂದು ಜೀವನ ಮೂಲ ಧ್ಯೇಯ ಏನಪ್ಪ ಅಂತ ಹೇಳಿದ್ರೆ, ಒಂದಲ್ಲ ಒಂದು ದಿನ ಈ ಹುಟ್ಟು ಸಾವು ಅನ್ನುವಂತಹ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದಬೇಕು ಅನ್ನುವುದು. ಹಾಗಾಗಿ ಈ ಮೋಕ್ಷ ಪಾಠದಲ್ಲಿ ಆಚಾರ್ಯ ಕುಂದಕುಂಡರು ಮೋಕ್ಷ ಮತ್ತು ಮೋಕ್ಷದ ಕಾರಣದ ಸ್ವರೂಪವನ್ನು ತಿಳಿಸಿಕೊಡ್ತಾರೆ. ಆಚಾರ್ಯ ಕುಂದಕುಂಡರು ನಮಗೆಲ್ಲ ಗೊತ್ತಿರುವ ಹಾಗೆ ಕ್ರಿಸ್ತ ಶಕದ ಆದಿ ಭಾಗದಲ್ಲಿ ಇದ್ದಂತೆ, ಅಂದ್ರೆ ಈಕೆ 2000 ವರ್ಷಗಳ ಹಿಂದೆ ಇದ್ದಂತೆ. ಹಾಗಾಗಿ ಆ ಸಮಯದ ದೇಶ, ಕಾಲ ಮತ್ತು ಪರಿಸ್ಥಿತಿಗಳಿಗೆ ಅನುಸರಿಸಿ ಗ್ರಂಥ ಪಾವಡಗಳನ್ನ ಬರೆಯುವಂತಹ ಒಂದು ಪ್ರೇರಣೆ ಆಚಾರ್ಯರಿಂದ. ಹಾಗಾಗಿ ಈ ಗ್ರಂಥಗಳನ್ನು ಅವರು ಬರೆದಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಆ ವಸ್ತು ವಿಷಯವನ್ನ ಬಂದಾಗ ನಮಗೆ ಹಾಗಾಗಿಸ್ತದೆ. ಈ ಅವಸರ್ಪಣೆಯ ಚತುರ್ಥ ಕಾಲ ಕಳೆದು ಹೋದ್ಮೇಲೆ ತೀರ್ಥಂಕರರ ಪರಂಪರೆ ಮುಂದುವರಿತು. ಆನಂತರ 5ನೆಯ ಕಾಲ ದಶಮ ಕಾಲ ಪ್ರಾರಂಭವಾಯಿತು. ಹೀಗೆ ಪಂಚಮ ಕಾಲದಲ್ಲಿ ಜಿನಧರ್ಮದಲ್ಲಿಯೂ ಕೂಡ ಅಜ್ಞಾನಿಗಳು, ಮಿಥ್ಯಾತ್ಮಿಗಳು ಹಾಗೂ ಶಿಥಿಲಾಚಾರಿ ಜೀವನಗಳು ಇರುವಂಥದ್ದು ಈ ಪರಂಪರಾಗತವಾಗಿ ಬಂದಿದ್ದಂತಹ ಈ ಮಾರ್ಗದ ಉಲ್ಲಂಘನೆ ಆಗ್ತಾ ಇದ್ದದನ್ನ ಅವರು ನೋಡ್ತಾರೆ. ಹಾಗಾಗಿ ವಿದ್ಯಾವಂತರು ಹುಟ್ಟುಕೊಳ್ತಾ ಇದ್ರು. ಹಾಗಾಗಿ ಅವುಗಳನ್ನ ಅವರು ನಿರಾಕರಣೆಯಿಂದ ಮಾಡುವಂಥದ್ದು, ಯಥಾರ್ಥವಾದ ಮೂಲ ಪರಂಪರೆಗೆ ಅನುಸರಿಸಿ ವಸ್ತು ಸ್ವರೂಪದ ಸ್ಥಾಪನೆ ಮಾಡಬೇಕಾದಂತಹ ಒಂದು ದೊಡ್ಡ ಜವಾಬ್ದಾರಿ ಆಚಾರ್ಯ ಕುಂದಕುಂಡರ ಮೇಲಿತ್ತು. ಹಾಗಾಗಿ ಅವರು ಅತ್ಯಂತ ಅವಶ್ಯಕವಾದಂತಹ ಗ್ರಂಥಗಳನ್ನ ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಆ ಮೂಲಕ ಆಚಾರ ಸಂಹಿತೆ ಮತ್ತು ನಶಿಸಿ ಹೋಗ್ತಾ ಇದ್ದಂತಹ ಜ್ಞಾನ ಸಾಧನೆಯ ಯಾವುದೊಂದು ಶಾಶ್ವತ ಮೌಲ್ಯಗಳಿತ್ತು ಅದನ್ನು ಅವರು ಪುನಃಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಆಚರಣೆ ಮತ್ತು ಭೇದ ವಿಜ್ಞಾನದ ಆ ತತ್ವ ಏನಿದೆ, ಅದರ ಜ್ಞಾನ ಏನಿದೆ, ತಿಳುವಳಿಕೆ ಇದೆ, ಆತ್ಮಬೋಧೆ, ಆತ್ಮಾನುಭೂತಿ, ಆತ್ಮಾನುಭವ ಅಂತ ಹೇಳಿದ್ರೆ ಅದರಿಂದ ಆಚರಣೆ ಎಲ್ಲವೂ ಕೂಡ ವ್ಯಕ್ತವಾಗ್ತದೆ ಅನ್ನುವಂಥದ್ದು. ಹಾಗಾಗಿ ಇದನ್ನ ತಿಳಿಸಿಕೊಡುವಂತ ಕಾರಣಕ್ಕಾಗಿ ಆಚಾರ್ಯರು ಈ ಯಥಾರ್ಥವಾದಂತಹ ನಿಜವಾದಂತಹ ಸಮ್ಯಕ್ ಮೋಕ್ಷದ ಮಾರ್ಗ ಅದನ್ನ ಅವರು ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ವಿಷಯ ಬಹಳ ಗಂಭೀರವಾದದ್ದು ಮತ್ತು ಗಹನವಾದದ್ದು. ಹಾಗಾಗಿ ನನ್ನ ಅಲ್ಪಮತಿಗೆ ಏನು ತಿಳಿದಿದೆ ಅದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತ ಪ್ರಯತ್ನ ನಾನು ಮಾಡ್ತೇನೆ.
ಮೊದಲಾಗಿ ಒಂದು ವಿಷಯವನ್ನು ಹೇಳ್ತಾರೆ. ಇದರಲ್ಲಿ 106 ಕಾರ್ಯಗಳು, ಮೋಕ್ಷ ಮಾರ್ಗದಲ್ಲಿ ಒಟ್ಟು 106 ಕಾರ್ಯಗಳಿವೆ. ಅವುಗಳ ಪ್ರತಿಪಕ್ಷ ಕಾರ್ಯಗಳನ್ನ ಹೇಳುವಂತದ್ದಕ್ಕೆ ನನ್ನ ಕೈ ಹಾಕುವುದಿಲ್ಲ. ಒಟ್ಟಾರೆಯಾಗಿ ಆಚಾರ್ಯರು ಈ ಮೋಕ್ಷ ಪಾಪದಲ್ಲಿ ಯಾವ ವಿಷಯವನ್ನ ನಮಗೆ ತಿಳಿಸಿಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳುವಂತಹ ಒಂದು ಪ್ರಯತ್ನ ನನ್ನದು. ಮೋಕ್ಷ ಪಾಪದಲ್ಲಿ ಆಚಾರ್ಯ ಕುಂದರು ಮೊಟ್ಟ ಮೊದಲಾಗಿ ಸಂಪೂರ್ಣ ಕರ್ಮಗಳನ್ನ ಗೆದ್ದಂತಹ ಕೇವಲ ಜ್ಞಾನದ ಸ್ವರೂಪ ಮೋಕ್ಷ ಪದವಿಯನ್ನು ಪ್ರಾಪ್ತ ಮಾಡಿಕೊಂಡಿರುವಂತಹ ಆ ಪರಮಾತ್ಮನಿಗೆ ಮಂಗಲಾಚರಣೆಯ ಮೂಲಕ ನಮಸ್ಕಾರವನ್ನು ಸಲ್ಲಿಸಿದರು. ಮತ್ತೆ ಜೊತೆಗೆ ಈ ಗ್ರಂಥದಲ್ಲಿ ನಾನು ಯಾವ ವಿಷಯವನ್ನು ಹೇಳ್ತಾ ಇದ್ದೇನೆ ಅನ್ನುವಂತಹ ಸೂಚನೆಯಿಂದ ಮೊದಲ ಗ್ರಾಹಕರಿಗೆ ಕೊಟ್ಟರು. ಸಕಲ ಕರ್ಮಗಳಿಂದ ವಿಮುಕ್ತನಾದಂತಹ ಯಾವ ಆ ಆತ್ಮನ ಸ್ವರೂಪ ಏನಿದೆ ಅದನ್ನ ಕುರಿತು ಮೋಕ್ಷವನ್ನ ಪಡೆದಂತಹ ಕಾರಣ ಏನು, ಮತ್ತೆ ಆ ಮೋಕ್ಷ ಸ್ಥಾನ ಹೇಗಿದೆ ಇದನ್ನ ತಿಳಿಸುವುದಕ್ಕೆ ನಾವು ವರ್ಣನೆ ಮಾಡ್ತಾರೆ. ಆ ಪರಮ ಶ್ರೇಷ್ಠವಾದಂತಹ ಮೋಕ್ಷವನ್ನ ಪಡೆಯಲಿಕ್ಕೆ ಶುದ್ಧ ಪರಮಾತ್ಮನ ಧ್ಯಾನದಿಂದ ಮಾತ್ರ ಸಾಧ್ಯ. ಅದನ್ನ ಬಿಟ್ಟಂತೆ ಬೇರೆ ಯಾವುದೇ ಉಪಾಯ ಇಲ್ಲ ಅನ್ನೋದನ್ನ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಜೊತೆಗೆ ಇಂತಹ ಮಹಾನ್ ಧ್ಯಾನವನ್ನ ಆತ್ಮ ಧ್ಯಾನವನ್ನ ಮಾಡುವಂಥದ್ದು ಮಹಾಮುನೀಶ್ವರಗಳಲ್ಲಿ ಶ್ರೇಷ್ಠ ಮುನಿಗಳಲ್ಲಿ ಅವರಲ್ಲಿ ಮುಖ್ಯ ರೂಪದಿಂದ ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ವಿಚಾರ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಇದು ಗೃಹಸ್ಥರಿಗೆ ಸಾಧ್ಯ ಆಗದೇ ಇರುವಂಥದ್ದು. ಮುಖ್ಯವಾಗಿ ಆಚಾರ್ಯರ ನಿರೂಪಣೆ ಏನಿದೆ ಅಂತ ಹೇಳಿದ್ರೆ ಅದು ದಿಗಂಬರ ಮಹಾಮುನಿಗಳಿಗೆ ಕುರಿತು ಹೇಳಿರುವಂತಹ ವಿಚಾರ. ಆದ್ರೆ ನಾವು ಗೃಹಸ್ಥರು ನಾವು ಇದನ್ನ ಅಧ್ಯಯನ ಮಾಡಬಾರ್ದ ಅಥವಾ ನಾವು ಇದನ್ನ ತಿಳ್ಕೊಳ್ಬಾರ್ದ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ಕೂಡ ಇದನ್ನ ಅಧ್ಯಯನ ಮಾಡಬಹುದು. ಇದರ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಬಹುದು. ಯಾರಿಗೆ ಗೊತ್ತು ಮುಂದೆಲ್ಲ ಒಂದು ಭವದಲ್ಲಿ ಯಾವ ಭವ್ಯ ಜೀವಿಗೆ ಅಂತಹ ಪಾತ್ರತೆ ದೊರಕುತ್ತೋ, ನಮ್ಮಲ್ಲಿ ಒಂದು ಪಾತ್ರತೆ ಆಗಲಿ ಅಂತ ಹೇಳಿ ನಾವು ಕೂಡ ಭಾವಿಸಬಹುದಲ್ವಾ. ಆಚಾರ್ಯ ಹೇಳ್ತಾರೆ ಭಾವನಾಶ. ಹಾಗಾಗಿ ಆನಂತರ ಮೋಕ್ಷದ ಸ್ವರೂಪವನ್ನು ಆಚಾರ್ಯ ಹೇಗೆ ಆತ್ಮಧ್ಯಾನದಲ್ಲಿ ನಿರಂತರವಾಗಿ ಆ ಪರಮಾತ್ಮನನ್ನ ಅನುಭವ ಗೋಚರ ಮಾಡಿಕೊಂಡು ನಿರ್ವಾಣಕ್ಕೆ ಪ್ರಾಪ್ತರಾಗ್ತಿರೋ ಅಂತಹ ನಿರ್ಮಾಣವು ಹೇಗಿದೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ ಅವ್ವಾಹಂ ಅನಂತಂ ಮತ್ತು ಅನೋಭವಂ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯ ಬಾಧೆ ಇಲ್ಲ, ಅದು ಅನಂತವಾಗಿರುವಂಥದ್ದು, ಅಂತ್ಯವಿಲ್ಲದಂಥದ್ದು ಮತ್ತು ಶಾಶ್ವತವಾಗಿರುವಂಥದ್ದು, ಜೊತೆಗೆ ಅನುಪಮವಾಗಿದೆ. ಹೇಗೆ ಅದಕ್ಕೊಂದು ಯಾವುದಾದ್ರೂ ಉದಾಹರಣೆಯನ್ನು ಕೊಡೋಣ, ದೃಷ್ಟಾಂತವನ್ನು ಕೊಡೋಣ, ಉಪಮೆಯನ್ನು ಕೊಡೋಣ ಅಂತ ಹೇಳಿದ್ರೆ ಅದಕ್ಕೆ ಅದೇ ಸಾಧ್ಯ. ಇನ್ನೊಂದು ವಸ್ತು ವಿಷಯದ ಉದಾಹರಣೆಗೆ ಸಾಧ್ಯ ಇಲ್ಲ ಅನ್ನೋದು. ಇದೇ ಅಭಿಪ್ರಾಯವನ್ನು ಪಂಚಾಸ್ತಿಕಾಯದ ಗಾಳಿ 28-29ರಲ್ಲಿ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಏನು ಅಂತ ಹೇಳಿದ್ರೆ ಈ ಸಿದ್ಧ ಜೀವನ ಮತ್ತು ಮುಕ್ತ ಜೀವನ ಸ್ವರೂಪವನ್ನು ನಾವು ತಿಳಿಸ್ತಾರೆ. ಕರ್ಮ ಮಲದಿಂದ ಮುಕ್ತನಾದಂತಹ ಆತ್ಮ ಅವನು ಲೋಕದ ತುಟ್ಟತುದಿಯನ್ನು ಪ್ರಾಪ್ತ ಮಾಡಿಕೊಳ್ತಾನೆ. ಅಲ್ಲಿ ಅವನು ಸರ್ವಕರ್ಮ ಮಲದಿಂದ ದೂರನಾಗ್ತಾನೆ. ಜೊತೆಗೆ ಸರ್ವಜ್ಞನು ಸರ್ವದರ್ಶಿಯುವಾಗ ಲೋಕವನ್ನ ನೋಡುವಂತಹ ತಿಳಿಯುವಂತಹ ಆ ಒಂದು ಶಕ್ತಿ ಪ್ರಾಪ್ತವಾಗ್ತದೆ. ಜೊತೆಗೆ ಎಲ್ಲವನ್ನೂ ಕೂಡ ಅತೀಂದ್ರಿಯವಾದದ್ದು ಅಂತಹ ಸುಖವನ್ನ ಅವನು ಅನುಭವ ಮಾಡ್ತಾನೆ. ಅವ್ಯಾಪಾರ ಅನಂತ ಸುಖ ಇರ್ತದೆ. ಅದರ ವರ್ಣನೆಯನ್ನ ಮಾಡಲಿಕ್ಕೆ ಶಬ್ದಗಳಿಲ್ಲ ಅಂತೇಳಿ ಪಂಚಾಸ್ತಿ. ಅದೇ ರೀತಿ ಆಚಾರ್ಯ ಕುಂದಕದಲ್ಲಿ ಮೋಕ್ಷ ಪಾದದಲ್ಲಿ ಮುನಿಗಳು ಯಾರನ್ನ ನಿರಂತರ ಧ್ಯಾನದಲ್ಲಿ ಅನುಭವ ಮಾಡ್ತಾ ಕೇವಲ ಜ್ಞಾನವನ್ನ ಪಡೆದು ನಿರ್ವಾಣವನ್ನ ಪ್ರಾಪ್ತಿ ಮಾಡ್ಕೊಳ್ತಾರೋ ಅಂತಹ ಪರಮಾತ್ಮನ ಸ್ವರೂಪ ಏನು, ಅಂತಹ ಪರಮಾತ್ಮ ಹೇಗಿದ್ದಾನೆ, ಅದರ ಲಕ್ಷಣಗಳು ಸ್ವರೂಪ ಏನು ಅನ್ನೋದನ್ನ ತಿಳಿಸಿಕೊಡುವ ಸಲುವಾಗಿ ಆತ್ಮನನ್ನ 3 ಪ್ರಕಾರವಾಗಿ ತಿಳಿಸಿಕೊಡ್ತಾರೆ. ಆ ಆತ್ಮನನ್ನ 3 ರೀತಿಯಾಗಿ ತಿಳಿಸಿಕೊಡ್ತಾರೆ: ಬಹಿರಾತ್ಮ, ಅಂತರಾತ್ಮ ಮತ್ತು ಪರಮಾತ್ಮ. ಹೀಗೆ ಈ ರೀತಿಯಾದಂತಹ ಅಂತರಾತ್ಮನ ಉಪಾಯದ ಮೂಲಕ ಬಹಿರಾತ್ಮತೆಯನ್ನ ಬಿಟ್ಟುಕೊಟ್ಟು ಪರಮಾತ್ಮನ ಧ್ಯಾನವನ್ನ ಮಾಡಬೇಕು ಅನ್ನುವಂಥದ್ದು. ಇದರಿಂದ ಮೋಕ್ಷದ ಪ್ರಾಪ್ತಿ ಆಗ್ತದೆ ಎನ್ನುವುದನ್ನ ಹೇಳ್ತಾ ಈ 3 ಪ್ರಕಾರದ ಆತ್ಮರ ಸ್ವರೂಪವನ್ನು ನಾವು ಸ್ಪಷ್ಟವಾಗಿ
ಇಂದ್ರಿಯಗಳನ್ನು ತಾನು ಅಂತ ತಿಳ್ಕೊಳ್ಳುವಂಥವನು ಯಾರಿದ್ದಾನೆ, ಈ ಶರೀರವೇ ನಾನು ಅಂತ ತಿಳ್ಕೊಳ್ಳುವಂಥವನು ಯಾರಿದ್ದಾನೆ, ಅವನು ಬಹಿರಾತ್ಮ. ಅದೇ ರೀತಿಯಾಗಿ ಅವನನ್ನ ಮಿಥ್ಯಾ ದೃಷ್ಟಿ ಎಂಬುದಾಗಿ ಕರೆದಿದ್ದಾರೆ. ತನ್ನ ದೇಹವನ್ನೇ ಆತ್ಮ ಅಂತ ತಿಳ್ಕೊಳ್ಳುವಂಥವನು ಅವನು ಮಿಥ್ಯಾ ದೃಷ್ಟಿ ಬಹಿರಾತ್ಮನಾಗಿದ್ದಾನೆ. ಇಂತಹ ಬಹಿರಾತ್ಮ ಅವನು ಮಿಥ್ಯಾ ದೃಷ್ಟಿ, ಮಿಥ್ಯಾತ್ವ ಕರ್ಮದ ಉದಯದಿಂದ ಮಿಥ್ಯಾ ಭಾವವೇ ಅವನಿಗೆ ಇರೋದ್ರಿಂದ ಅವನೇನ್ ಮಾಡ್ತಾನೆ, ತನ್ನ ಶರೀರವನ್ನೇ ತನ್ನ ಆತ್ಮ ಅಂತ ತಿಳ್ಕೊಳ್ತಾನೆ. ಯಾರಿಗೆ ಈ ಜೀವ ಅಜೀವದ ಈ ಪದಾರ್ಥಗಳ ಯಥಾರ್ಥವಾದ ಸ್ವರೂಪ ಗೊತ್ತಿಲ್ಲವೋ ಅಂಥವರಿಗೆ ಪರ ದ್ರವ್ಯಗಳಲ್ಲಿ ಪರ ಪರಿಗ್ರಹಗಳಲ್ಲಿ ಮೋಹ ಮಹತ್ವ ಉಂಟ. ಹಾಗಾಗಿ ಶರೀರದಲ್ಲಿ ಸಿದ್ಧವಿರುವಂತಹ ಯಾವ ಸ್ಥಿರವಾಗಿರುವಂತಹ ಯಾವ ಮನಸ್ಸಿನ ಮೂಲಕ ತಿಳಿಯುವಂತಹ ಯಾವ ಒಂದು ಸಂಕಲ್ಪ ಇದೆಯಲ್ಲ ಅಂತರಾತ್ಮ, ಅಂದ್ರೆ ಶರೀರವೇ ನಾನು ಬೇರೆ ಅನ್ನುವಂತಹ ಆ ಒಂದು ವಿಚಾರವನ್ನು ತಿಳ್ಕೊಳ್ಳುವಂತಹ ಶಕ್ತಿ ಏನಿಲ್ಲ ಅಂತಹ ತಿಳುವಳಿಕೆ ಉಳ್ಳವನಿಗೆ ಅಂತರಾತ್ಮ ಅಂತ ಹೇಳ್ತಾರೆ. ಇನ್ನು ಸಕಲ ಕರ್ಮಗಳಿಂದಲೂ ನಿವೃತ್ತನಾದಂತಹ ಪರಮಾತ್ಮ. ಹೀಗೆ ಬಹಿರಾತ್ಮ, ಅಂತರಾತ್ಮ ಮತ್ತು ಪರಮಾತ್ಮರ ಈ ಸ್ವರೂಪವನ್ನ ತಿಳಿಸಿಕೊಡುವುದರ ಮೂಲಕ ಪರಮಾತ್ಮನ ಮಹಿಮೆ ಏನು ಎಂಬುದನ್ನ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಈ ಜೀವ ಎಲ್ಲಿಯವರೆಗೆ ಬಾಹ್ಯ ಶರೀರಾದಿಗಳನ್ನ ಇಂದ್ರಿಯಗಳನ್ನೇ ನಾನು ಅಂತೇಳಿ ಭಾವಿಸ್ತಾನೋ, ಆತ್ಮ ಅಂತೇಳಿ ನಂಬುತ್ತಾನೋ, ಅಲ್ಲಿಯವರೆಗೆ ಅವನು ಬಹಿರಾತ್ಮ. ಅದೇ ಜೀವ ಅಂತರಂಗದ ಆ ಒಂದು ಸತ್ವವನ್ನು ತಿಳ್ಕೊಂಡು ಶರೀರ ಬೇರೆ ನಾನು ಬೇರೆ ಅನ್ನುವಂತಹ ವಿಚಾರವನ್ನು ತಿಳ್ಕೊಂಡಾಗ ಅದೇ ಜೀವ ಅಂತರಾತ್ಮ. ಅದೇ ಜೀವ ಪರಮಾತ್ಮನನ್ನ ಧ್ಯಾನ ಮಾಡಿದಾಗ ಪರಮಾತ್ಮನ ಆಗ್ತಾನೆ, ಸಿದ್ಧ ಪದವಿಯನ್ನ ಪ್ರಾಪ್ತಿ ಮಾಡಿಕೊಳ್ತಾನೆ. ಆಗ ಅವನು ಪರಮಾತ್ಮ ಪರಮೇಶ್ವರಿ ಆಗ್ತಾನೆ. ಹೀಗಾಗಿ ಇಂತಹ ಪರಮಾತ್ಮನ ಸ್ವರೂಪವನ್ನ ಆಚಾರ್ಯರು ವಿಶೇಷಣಗಳ ಮೂಲಕ ನಮಗೆ ವಿವರಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ, ಶ್ರೇಷ್ಠನಾದಂತಹ ಪರಮಾತ್ಮನು ದ್ರವ್ಯ ಕರ್ಮ ಮತ್ತು ಭಾವಕರ್ಮಗಳಿಂದ ರಹಿತನಾದವನು. ಇಲ್ಲಿ ಎರಡೂ ರೀತಿಯಾದಂತಹ ದೋಷದಿಂದ ರಹಿತನಾದವನು, ಶರೀರ ರಹಿತನು, ಇಂದ್ರಿಯ ರಹಿತನು ಮತ್ತು ಯಾವುದೇ ರೀತಿಯಾದಂತಹ ನಿಂದೆಗೆ ಅವನು ಪಾತ್ರನಾಗುವುದಿಲ್ಲ ಮತ್ತು ಎಲ್ಲರಿಂದಲೂ ಕೂಡ ಪ್ರಶಂಸೆಗೆ ಯೋಗ್ಯನಾಗಿರುವಂಥವನು. ಕೇವಲ ಪರಮಶುದ್ಧ ಆತ್ಮನ ಆಗಿರ್ತಾನೆ. ಹಾಗಾಗಿ ಅವನಲ್ಲಿ ರಾಗದ್ವೇಷಗಳಿಲ್ಲ, ವಿಷಯ ಕಷಾಯಗಳಿಲ್ಲ, ಪರಮಪದದಲ್ಲಿ ಯಾವಾಗಲೂ ಸ್ಥಿರನಾಗಿರುತ್ತಾನೆ. ಭವ್ಯ ಜೀವನಗಳಿಗೆ ಮೋಕ್ಷದ ಮಾರ್ಗವನ್ನ ತೋರಿಸ್ತಾ ಇರ್ತಾನೆ. ಹಾಗಾಗಿ ಇಂತಹ ಶಾಶ್ವತನು ಅಂತರಾತ್ಮರ ಈ ಸ್ವರೂಪವನ್ನ ಸಿದ್ಧ ಮಾಡಿಕೊಂಡು ನಿರ್ವಾಣ ಪದವಿಗೆ ಪ್ರಾಪ್ತನಾದಂಥವನು ಪರಮಾತ್ಮ. ಪರಮಾತ್ಮನಿಗೆ ಇಷ್ಟೊಂದು ಲಕ್ಷಣ ಇದೆ, ಸ್ವರೂಪ ಇದೆ, ಕ್ವಾಲಿಫಿಕೇಶನ್ ಇಷ್ಟೆಲ್ಲ ಇದ್ರೆ ಪರಮಾತ್ಮ ಅಂತ ಹೇಳಿ ಅನಿಸ್ಕೊಳ್ತಾನೆ. ಹೀಗೆ ಯಾರು ಇಂತಹ ಪರಮ ಶ್ರೇಷ್ಠನಾದಂತಹ ಆತ್ಮನನ್ನ ಅವರೂ ಕೂಡ ಪರಮಾತ್ಮರೇ ಆಗ್ತಾರೆ ಎನ್ನುವಂತಹ ವಿಚಾರವನ್ನು ಆಚಾರ್ಯ ಮನವಚನ ಕಾಯಗಳಿಂದ ಬಹಿರಾತ್ಮತೆಯನ್ನು ಬಿಟ್ಟುಕೊಟ್ಟು ಅಂತರಾತ್ಮನ ಆಶ್ರಯ ಪಡೆದು ಈ ರೀತಿಯಾಗಿ ಪರಮಾತ್ಮನ ಧ್ಯಾನ ಮಾಡಬೇಕು ಅನ್ನುವಂಥ ತೀರ್ಥಂಕರರ ಉಪದೇಶದ ಸಾರ. ಹೀಗೆ ಯಾವ ಧ್ಯಾನಿ ಇದನ್ನು ತಿಳಿದು ಯೋಗಿ ಮುನಿಯಾದವನು ತನ್ನ ಶರೀರದ ಮೇಲಿನ ಮಮತ್ವವನ್ನು ಬಿಟ್ಟು ಶರೀರದ ಬಗ್ಗೆ ನಿರಪೇಕ್ಷನಾಗಿದ್ದಾನೆ, ರಾಗದ್ವೇಷ ರೂಪದ ಇಚ್ಛೆಯಿಂದ ರಹಿತನಾಗಿದ್ದಾನೆ, ಶರೀರ ಮತ್ತು ಬಾಹ್ಯ ವಸ್ತುಗಳಲ್ಲಿ ಮಹತ್ವವನ್ನ ಬಿಟ್ಟಿದ್ದಾನೆ. ಇದು ನನ್ನದು ಅನ್ನುವಂತಹ ಬುದ್ಧಿಯಿಂದ ರಹಿತನಾಗಿದ್ದಾನೆ, ನಿರಾರಂಭನಾಗಿದ್ದಾನೆ ಮತ್ತು ತನ್ನ ಆತ್ಮ ಸ್ವಭಾವದಲ್ಲಿ ಧ್ಯಾನದಲ್ಲಿ ಲೀನನಾಗಿದ್ದಾನೋ ಅಂತಹ ಮುನಿ ನಿರ್ವಾಣವನ್ನ ಪಡೆದುಕೊಳ್ಳುತ್ತಾನೆ ಅಂತ ಮುನಿಯಾದಂಥವರ ಈ ಒಂದು ಸ್ವರೂಪವನ್ನು ತಿಳಿಸಿದರು. ಇದಕ್ಕೆ ವಿರುದ್ಧವಾಗಿ ಬಾಹ್ಯ ವಸ್ತುಗಳಲ್ಲಿ ಆಸಕ್ತಿ ಎನ್ನುವಂಥದ್ದು ನನ್ನದು ಅನ್ನುವಂತಹ ಮೋಹವನ್ನು ಇಟ್ಟುಕೊಳ್ಳುವಂಥದ್ದು, ಅವನು ಅನೇಕ ಪ್ರಕಾರವಾದಂತಹ ಕರ್ಮಗಳನ್ನು ಬಂಧ ಮಾಡಿಕೊಳ್ತಾನೆ. ಯಾವ ಜೀವ ದ್ರವ್ಯದಿಂದ ವಿಮುಕ್ತನಾಗ್ತಾನೆ ಅವನು ಅನೇಕ ಪ್ರಕಾರದ ಕರ್ಮಗಳಿಂದ ಬಿಡುಗಡೆಗೊಳ್ತಾನೆ. ಹೀಗೆ ಇದು ಬಂಧ ಮತ್ತು ಮೋಕ್ಷದ ಒಂದು ಸಂಕ್ಷಿಪ್ತವಾದಂತಹ. ಹೀಗೆ ತೀರ್ಥಂಕರ ಪ್ರಣೀತವಾದಂತಹ ಯಾವ ಮೋಕ್ಷ ಮಾರ್ಗದಲ್ಲಿ ನಡೀತಾ ಆತ್ಮ ಧ್ಯಾನವನ್ನ ಮಾಡುವಂಥವನು ಮೋಕ್ಷವನ್ನು ಪಡ್ಕೊಳ್ತಾನೆ ಅಂತ ಹೇಳುವಾಗ ಸ್ವರ್ಗವಂತೂ ಅದರ ಮಾರ್ಗದಲ್ಲಿ ಮನುಷ್ಯ ಲೋಕದ
ತುದಿಗೆ ಹೋಗುವಾಗ ಸ್ವರ್ಗದ ದಾಟಿ ಎಲ್ಲವನ್ನೇ ಹೋಗ್ಬೇಕು. ಹೀಗೆ ಮೋಕ್ಷಕ್ಕೆ ಹೋಗುವಂತಹ ದಾರಿಯಲ್ಲಿ ಸ್ವರ್ಗವನ್ನು ಹತ್ತಿರದಲ್ಲೇ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಆಚಾರ್ಯ ಹೇಳ್ತಾರೆ ದೃಷ್ಟಾಂತವನ್ನ. ಒಬ್ಬ ವ್ಯಕ್ತಿ ದೊಡ್ಡ ಭಾರವನ್ನು ಹೊತ್ಕೊಂಡು 100 ಯೋಜನದವರೆಗೆ ಒಂದಿರದೆಲ್ಲ ಅವನು ನಡಿಬಹುವಷ್ಟು ಶಕ್ತಿ ಇದೆ ಅವನು. ಅಂಥವನಿಗೆ 1 ಯೋಜನದ ನಡಿಲಿಕ್ಕೆ ಏನು ಕಷ್ಟ ಆಗುತ್ತಾ? ಇಲ್ಲ, ಸುಲಭವಾಗುತ್ತದೆ. ಅದೇ ರೀತಿ ಒಬ್ಬ ಯೋಧ ಯುದ್ಧದಲ್ಲಿ 100 ಯೋಧರನ್ನು ಒಬ್ಬನೇ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಅವನಿಗೆ ಸಾಮರ್ಥ್ಯ ಇದೆ ಅನ್ನೋದಾದ್ರೆ ಒಬ್ಬ ಯೋಧನನ್ನು ಗೆಲ್ಲೋದು ಅವನಿಗೆ ಕಷ್ಟ ಸಾಧ್ಯ ಆಗೋದಿಲ್ಲ. ಅವನು ಜಯಿಸೋದಿಕ್ಕೆ ಖಂಡಿತ ಜಯಿಸ್ತಾನೆ. ಆದ್ರಿಂದ ತಪಸ್ಸಿನಿಂದ ಸ್ವರ್ಗವನ್ನಂತೂ ಎಲ್ಲರೂ ಪಡ್ಕೊಳ್ತಾರೆ ಅಂತ ಹೇಳೋದಾದ್ರೆ ಕಠಿಣವಾದಂತಹ ಆತ್ಮಧ್ಯಾನದ ಸಾಧನೆಯಿಂದ ಅದರಿಂದ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದರಿಂದ ಖಂಡಿತ ಸಾಧ್ಯ ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಇನ್ನ ಒಂದು ದೃಷ್ಟಾಂತ ಕೊಡ್ತಾರೆ. ಈಗ ಚಿನ್ನದ ಧ್ವನಿಯಿಂದ ತರ್ತೇವೆ, ಅದೆಲ್ಲ ಕಲ್ಮಶದಿಂದ ಕೂಡಿದೆ, ಕಶ್ಮಲದಿಂದ ಕೂಡಿದೆ. ಅದಕ್ಕೆ ಆ ಚಿನ್ನಕ್ಕೆ ಯಾವುದು ಶೋಧನೆಯ ಸಾಮಗ್ರಿಯ ಸಂಬಂಧದಿಂದ ಅದಕ್ಕೆ ಅಪರಂಜಿ ಚಿನ್ನ ಬಂದಿದೆ. ಹಾಗೆಯೇ ಕಾಲ ಅಂಬಲಾದ ಬುದ್ಧಿ, ಆ ದ್ರವ್ಯ ಕ್ಷೇತ್ರ ಕಾಲ ಭಾವರೂಪದ ಸಾಮಗ್ರಿ ಪ್ರಾಪ್ತಿಯಾದಂತಹ ಸಂದರ್ಭದಲ್ಲಿ ಕರ್ಮ ಸಂಯೋಗದಿಂದ ಅಶುದ್ಧನಾದಂತಹ ಆತ್ಮನೂ ಕೂಡ ಮುಕ್ತಾತ್ಮನ ಪಡ್ಕೊಳ್ತಾನೆ. ಹೀಗೆ ನಮ್ಮಂತಹ ಸಂಸಾರಿ ಜೀವನಕ್ಕೆ ವ್ರತ ನಿಯಮ ಇವುಗಳೆಲ್ಲ ಮಾಡಿದರೆ ಸ್ವರ್ಗದ ಪ್ರಾಪ್ತಿಯಾಗ್ತದೆ, ಪುಣ್ಯದ ಪ್ರಾಪ್ತಿಯಾಗುತ್ತದೆ ಅನ್ನುವಂಥದ್ದು ಇದು ಗೊತ್ತಿರುವಂಥದ್ದು. ಅದೇ ರೀತಿ ವ್ರತ ನಿಯಮಾದಿಗಳನ್ನು ಮಾಡುವಂಥದ್ದು, ಮುಂದಿಯಾದಿಗಳನ್ನು ತಪಗಳನ್ನು ಮಾಡದಂತಹ ಜೀವನಗಳಿಗೆ ನರಕದ ಪ್ರಾಪ್ತಿಯಾಗುತ್ತದೆ. ಇದಕ್ಕೆ ಆಚಾರ್ಯ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಮರದ ನೆರಳು ಮತ್ತು ಬಿಸಿಲಿನ ತಾಪ, ಬೇಗೆ, ಬಿಸಿಲಿನ ಬೇಗೆ, ಕಡು ಬೇಸಿಗೆಯ ಬಿಸಿಲು ಬೇಗೆಯಲ್ಲಿ ನಾವೆಲ್ಲಾದ್ರೂ ಬಿಸಿಲಿಗೆ ಹೋದ್ರೆ ಇದೆಲ್ಲ ಶಾಖಕ್ಕೆ ನಮಗೆ ತಡ್ಕೊಳಕ್ಕಾಗ. ಅವಾಗ ಏನ್ ಮಾಡ್ತೀವಿ? ಮರದ ನೆರಳಿಗೆ ಹೋಗಿ ಸದ್ಯ ನೆರಳು ಸಿಗ್ತದೆ ಸಾಕು ಮರದ ನೆರಳಿಗೆ ಹೋಗ್ತಾರೆ. ಹೀಗೆ ಈ ರೀತಿಯಾದಂತಹ ಎರಡು ವಿರುದ್ಧವಾದದ್ದು. ಮರದ ನೆರಳು ಅತ್ಯಂತ ತಂಪಾಗಿರ್ತದೆ, ಬಿಸಿಲಿನ ಶಾಖ ಅಥವಾ ಬೆಂಕಿಯ ಬೇಗೆ ಇದೆಯಲ್ಲ ಅದು ತುಂಬಾ ತಾಪವನ್ನ ಮುಕ್ತಿ ಮಾಡುವಂಥದ್ದು. ಹಾಗಾಗಿ ವ್ರತ ನಿಯಮಾದಿ ಆಚರಣೆಗಳನ್ನ ಮಾಡುವಂಥವನು ಸ್ವರ್ಗವನ್ನು ಪಡ್ಕೊಳ್ತಾನೆ. ಇದಕ್ಕೆ ವಿರುದ್ಧವಾಗಿ ವಿಷಯರಾದ ಭೋಗಗಳನ್ನು ಮುಳುಗುವಂಥವನು ನರಕಕ್ಕೆ ಹೋಗ್ತಾನೆ. ಎರಡರಲ್ಲಿ ಇಷ್ಟೊಂದು ವ್ಯತ್ಯಾಸ ಇದೆ ಅಂತ ಹೇಳಿ ಆಚಾರ್ಯ. ಇನ್ನು ಈ ಸಂಸಾರದಲ್ಲಿರುವಂಥವರಿಗೆ ವ್ರತ ನಿಯಮ ಈ ಪಾಲನೆ ಬಹಳ ಶ್ರೇಷ್ಠವಾದದ್ದು. ಇದರಿಂದ ಸುಖ ಪ್ರಾಪ್ತಿಯಾಗುತ್ತದೆ ಮತ್ತು ಮೋಕ್ಷದ ಸಾಧನೆಯಲ್ಲಿಯೂ ಕೂಡ ಅವರಿಗೆ ಸಹಕಾರಿ ಆಗುತ್ತದೆ. ಆದರೆ ಸಂಸಾರದಿಂದ ವರ್ಜಿತನಾಗಿ ನಾವು ಅದನ್ನು ವರ್ಜಿತ ಮಾಡಿ ಮೋಕ್ಷವನ್ನ ಹೊಂದಬೇಕು ಅನ್ನುವಂತಹ ಅಪೇಕ್ಷೆ ಇರುವಂತಹ ಮುನಿ ದೀಕ್ಷೆಯನ್ನು ಕೈಗೊಂಡು ದಿಗಂಬರತ್ವವನ್ನ ಧರಿಸಿ ಮೋಕ್ಷವನ್ನ ಪಡಿಬೇಕು ಅನ್ನುವಂತಹ ಮುನಿ ಅವನು ಆತ್ಮನ ಧ್ಯಾನವನ್ನ ಮಾಡಬೇಕು. ಆತ್ಮನ ಧ್ಯಾನ ಮಾಡದೆ ಮುಕ್ತಿ ಎಂದಿಗೂ ಕೂಡ ಸಾಧ್ಯವಿಲ್ಲ ಅನ್ನುವಂಥದ್ದು. ಹೀಗೆ ನಿರ್ವಾಣ ಅಥವಾ ಮೋಕ್ಷದ ಪ್ರಾಪ್ತಿ ಯಾವಾಗ? ಸಕಲ ಕರ್ಮಗಳು ನಾಶ. ಹಾಗಾದ್ರೆ ಆ ಸಕಲ ಕರ್ಮಗಳನ್ನ ನಾಶ ಮಾಡುವುದು ಹೇಗೆ ಅಂತ ಹೇಳಿದ್ರೆ ಶುದ್ಧಾತ್ಮನ ಧ್ಯಾನದಿಂದ. ಆದುದರಿಂದ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಿ ಮೋಕ್ಷವನ್ನ ಪಡಿಬೇಕು ಅಂತ ಅಪೇಕ್ಷೆ ಪಡುವಂಥವು ಶುದ್ಧ ಆತ್ಮನ, ಅಂದರೆ ಕರ್ಮಗಳ ರಹಿತನಾದಂತಹ ಅನಂತ ಜ್ಞಾನ, ಅನಂತ ಸುಖ, ಅನಂತ ದರ್ಶನ, ಅನಂತ ವೀರ್ಯವೆಂಬ ಅನಂತ ಚತುಷ್ಟಯಗಳಿಂದ ಕೂಡಿರುವಂತಹ ಅಂತಹ ಪರಮಾತ್ಮನ ಧ್ಯಾನ ಮಾಡಬೇಕು. ಇದರಿಂದ ಜೀವನಿಗೆ ಕರ್ಮವೆಂಬ ಇಂಧನವನ್ನ ಸುಡಲಿಕ್ಕೆ ಅವನಿಗೆ ಸಾಧ್ಯ ಆಗ್ತದೆ. ಇದನ್ನ ಹೊರತುಪಡಿಸಿ ಮೋಕ್ಷಕ್ಕೆ ಹೋಗಲಿಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ, ಉಪಾಯ ಇಲ್ಲ ಅದನ್ನ ಆಚಾರ್ಯರು ಹೇಳ್ತಾರೆ. ಅವರ ಶಬ್ದಗಳನ್ನು ಹೇಳ್ತೇನೆ. ಸೌವೆ ಕಸಾಯ ಮತ್ತು ಗಾರವ ಮಯ ರಾಯ ದೋಸ ವಾಮ ಲೋಯ ವ್ಯವಹಾರವಿರಲು ಅಪ್ಪ ಝಾಯಿಲೆ ಝಾಣ. ನೀನು ಸೌವೆ ಕಸಾಯ ಮತ್ತು ಆಚಾರ್ಯ ಹೇಳ್ತಾ ಇದ್ದಾರೆ. ಆತ್ಮನ ಧ್ಯಾನ ಮಾಡುವಂತಹ ವಿಧಿಯನ್ನ ಕ್ರಮವನ್ನು ಆಚಾರ್ಯ ಸ್ಪಷ್ಟಪಡಿಸ್ತಾರೆ. ಈ ಆತ್ಮನ ಧ್ಯಾನವನ್ನ ಮಾಡಬೇಕು ಅನ್ನುವಂಥವು ಈ ವಿಧಿಯನ್ನ ಪಾಲಿಸಬೇಕು. ಏನಪ್ಪ ಅಂತ ಹೇಳಿದ್ರೆ, ಧ್ಯಾನಿ ಯೋಗಿ ಆದಂತಹ ಮುನಿ ಮೊದಲು ಆತ್ಮಧ್ಯಾನವನ್ನ ನಾನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಬೇಕು. ದೃಢವಾದ ಸಂಕಲ್ಪ ಮೊದಲು ಮಾಡಬೇಕು. ಈ ರೀತಿಯಾಗಿ ದೃಢ ಚಿಂತನ
ದೃಢ ಚಿತ್ತತೆಯಿಂದ ನೀ ಆತ್ಮಧ್ಯಾನವನ್ನ ಮಾಡಬೇಕಾದ್ರೆ ಏನೇನಿಲ್ಲ ಕಂಡೀಷನ್ ಇಲ್ಲಿ ಹೇಳ್ತಾ ಇದ್ದಾರೆ. ಗಾರವ ಮಯ ರಾಯ ದೋಷ ವಾಮೋಹಂ ಭೂಯ ವ್ಯವಹಾರ ಬಿಡಲು ಅಂತ ಹೇಳ್ತಾ ಇದ್ದಾರೆ. ಮೊದಲಾಗಿ ಕ್ರೋಧಮಾನ ಮಾಯಾ ಲೋಭಗಳೆಂಬ ಕಷಾಯಗಳಿಂದ ದೂರನಾಗಬೇಕು. ಸಮಸ್ತ ಕಷಾಯಗಳನ್ನ ಬಿಟ್ಟುಬಿಡಬೇಕು. ಗಾರವನ್ನ ಬಿಡಬೇಕು. ಮತ್ತು ಜಾತಿ ಕುಲ ಜ್ಞಾನ ಐಶ್ವರ್ಯ ಎನ್ನುವಂತಹ ಯಾವ ಅಷ್ಟಮಗಳಿವೆ ಅದರಿಂದ ದೂರನಾಗಬೇಕು. ರಾಗ ದ್ವೇಷವನ್ನು ತೊರೆಯಬೇಕು. ಲೋಕ ವ್ಯವಹಾರಗಳು ಅಂದ್ರೆ ಈ ಲೋಕ ವ್ಯವಹಾರ ಅಂತ ಹೇಳಿದ್ರೆ ಮುನಿಗಳಿಗೆ ತಮ್ಮ ಸಂಘದ ಒಳಗಿರುವಂತಹ ಪರಸ್ಪರ ಕ್ರಿಯಾಚಾರ ಧರ್ಮೋಪದೇಶ ಪಾಠನ ಮಾಡುವಂತಹ ಯಾವ ಒಂದು ಸರ್ವ ರೀತಿಯಾದಂತಹ ವ್ಯವಹಾರ ಇರುತ್ತೆ ಅದನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿ ತನ್ನ ಆತ್ಮನಲ್ಲಿ ಲೀನನಾಗಿ ಗಾರಹ ಅಂತ ಹೇಳಿದ್ರೆ ಅದು ಕೂಡ ಗರ್ವ ಅರ್ಥದಲ್ಲಿ ಬರ್ತದೆ. ಅದರಲ್ಲಿಯೇ ಮದಗಳು ಕಷಾಯದಲ್ಲಿ ಮಾನ ಕಷಾಯ ಎಲ್ಲವೂ ಕೂಡ ಅದರಲ್ಲಿ ಸೇರಿಕೊಳ್ಳುತ್ತೆ. ಆದರೆ ಇಲ್ಲಿ ಅದನ್ನು ವಿಶೇಷವಾಗಿ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಪ್ರಮಾದದ ಬಾಹುಲ್ಯತೆ ಹೆಚ್ಚು. ಗಾರಹದಿಂದ ಪ್ರಮಾದದ ಬಾಹುಲ್ಯತೆ ಬಹಳ ಹೆಚ್ಚು ಅನ್ನುವ ಕಾರಣಕ್ಕಾಗಿ ಹಾಗಾಗಿ ವಿಶೇಷವಾಗಿ ಆಶಯವನ್ನು ತೋರಿಸ್ತಾರೆ. ಇನ್ನು ಪರವಸ್ತುವಿನ ಬಗ್ಗೆ ಮೋಹ ಇರೋದೇ ಅದು ಮಮತ್ವ. ಇನ್ನು ಮುನಿಯಾದವರಿಗಂತೂ ಯಾವ ಸಂಸಾರದ ಮೋಹ ಇರೋದ್ರೆ ಸಂಸಾರವನ್ನು ತ್ಯಾಗ ಮಾಡಿ ನಿರೀಕ್ಷೆಯನ್ನು ಕೈಗೊಂಡಿರ್ತಾರೆ. ಆದರೂ ಶಿಷ್ಯರು ಮೊದಲಾದವರಿರ್ತಾರಲ್ಲ ಅವರಲ್ಲಿ ಏನಾದರೂ ಮಹತ್ವ ಇದ್ರೆ ಅದನ್ನು ಬಿಡಬೇಕು. ಈ ರೀತಿಯಾಗಿ ಸ್ಪಷ್ಟಪಡಿಸ್ತಾ ಇತ್ತು. ಎಲ್ಲ ಭಾವಗಳಿವೆ, ಕಷಾಯಗಳಿರಬಹುದು, ಮದ ಇರಬಹುದು, ಎಲ್ಲವೂ ಕೂಡ ಆತ್ಮನ ಧ್ಯಾನದಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾರೆ. ಹಾಗಾಗಿ ಕೊನೆಗೆ ಕೇವಲ ಜ್ಞಾನ ಉತ್ಪತ್ತಿಯಾಗಬೇಕಾದ್ರೆ ಈ ರೀತಿಯಾದಂತಹ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಕರ್ಮಗಳು ಕೂಡ ನಿರೋಧವಾಗ್ತದೆ. ಅವರಿಗೆ ಆಸ್ವರದ ನಿರೋಧವಾಗ್ತದೆ. ಹಿಂದೆ ಮಾಡಿರುವಂತಹ ಪೂರ್ವ ಸಂಚಿತ ಕರ್ಮದ ನಿರ್ಜರ ಆಗ್ತದೆ. ಈ ರೀತಿಯಾದಾಗ ಎಲ್ಲ ಕರ್ಮಗಳ ನಿವಾರಣೆ ಅವರಿಗೆ ಕೇವಲ ಜ್ಞಾನದ ಪ್ರಾಪ್ತಿಯಾಗ್ತದೆ. ಹೀಗೆ ಈ ಆತ್ಮಧ್ಯಾನದ ಅಭ್ಯಾಸವನ್ನ ಯಾವಾಗಲೂ ಮಾಡಬೇಕು. ಇನ್ನು ಯಾರು 5 ಮಹಾಬಲಗಳಿಂದ ಯುಕ್ತರಾಗಿದ್ದಾರೆ, ಪಂಚ ಸಮೀತಿ ವೃತ್ತಿಗಳಿಂದ ಕೂಡಿದ್ದಾರೆ, ಅವರಿಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ್ಯ ರೂಪದ ಸದಾ ಧ್ಯಾನ ಮತ್ತು ಅಧ್ಯಯನದಲ್ಲಿ ನಿರತರಾಗಬೇಕು. ಆಚಾರ್ಯ ಮುಂದರೆ ಹೇಳ್ತಾರೆ, ದಾನ ಮತ್ತು ಪೂಜೆಗಳು ಶ್ರಾವಕರಿಗೆ ಮುಖ್ಯವಾದದ್ದು. ದಾನ ಪೂಜೆ ಮಾಡದೇ ಇದ್ರೆ ಅವರು ಶ್ರಾವಕರಲ್ಲ. ಅದೇ ರೀತಿ ಧ್ಯಾನ ಮತ್ತು ಅಧ್ಯಯನವನ್ನ ಮಾಡದೇ ಇದ್ರೆ ಅದು ಹಿಂದಿ ಧರ್ಮ ಅಂತ ಹೇಳಿ ಅನಿಸ್ಕೊಳ್ಳೋದಿಲ್ಲ. ಹಾಗಾಗಿ ತೀರ್ಥಂಕರ ಭಗವಂತರು ಆತ್ಮನನ್ನು ಕುರಿತು ಹೇಳ್ತಾರೆ. ಆತ್ಮನು ಸಿದ್ಧನಾಗಿದ್ದಾನೆ. ಯಾರಿಂದಲೂ ಅವನು ಉತ್ಪತ್ತಿಯಾಗಿಲ್ಲ. ಅವನು ಸ್ವಯಂ ಸಿದ್ಧನು, ಶುದ್ಧನು, ಕರ್ಮಮಲರಹಿತನು, ಸರ್ವಜ್ಞನು, ಲೋಕಾಲೋಕಗಳನ್ನು ತಿಳಿಯುವಂಥವನು, ನೋಡುವಂಥವನು, ಸರ್ವದರ್ಶಿಯೂ ಆಗಿದ್ದಾನೆ. ಆದ್ದರಿಂದ ಆತ್ಮನನ್ನೇ ಕೇವಲ ಜ್ಞಾನ ಎಂಬುದಾಗಿ ತಿಳ್ಕೊಳ್ಬೇಕು. ಆತ್ಮನಲ್ಲಿ ಮತ್ತು ಈ ಜ್ಞಾನದಲ್ಲಿ ಪ್ರದೇಶ ಭೇದವಿಲ್ಲ ಅಂತ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಅದರಿಂದ ಮುಮುಕ್ಷು ಮುನಿಯಾದಂಥವನು ಭಗವಂತರ ಆಜ್ಞೆಯಂತೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯವೆಂಬ ಆ ಉನ್ನತೆಗಳ ಆರಾಧನೆಯನ್ನ ನಿಶ್ಚಯದ ದೃಷ್ಟಿಯಿಂದ ಮಾಡ್ತಾನೋ ಅವನು ಪ್ರಕಟ ರೂಪದಿಂದ ಸ್ವಯಂ ಆತ್ಮನೇ ಜ್ಞಾನವನ್ನ ಮಾಡಿದಂತೆ ಆಗ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಕರ್ತವ್ಯಗಳ ಸಂಪರ್ಕ ತನ್ನಿಂದ ತಾನೇ ಬಿಟ್ಟು ಹೋಗುತ್ತದೆ. ಅದೇ ಆತ್ಮನೇ ಜ್ಞಾನವಾಗಿರ್ತದೆ. ಯಾವ ಪುರುಷನು ದರ್ಶನದಿಂದ ಅವನು ಶುದ್ಧನಾಗಿದ್ದಾನೆ, ಅವನು ನಿಜಕ್ಕೂ ಶುದ್ಧನೇ ಆಗಿರ್ತಾನೆ. ಯಾಕೆ ಇದೆ ಈ ದರ್ಶನ ಇದೆಲ್ಲ ಇದು ಬಹಳ ಮುಖ್ಯವಾಗಿರುವಂಥದ್ದು. ಜೀವನದಲ್ಲಿ ಎಷ್ಟೆಲ್ಲ ಭಾವಗಳಿರ್ತವೆ ಅದರಲ್ಲಿ ಈ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳಿಂದ ಇದರ ಸಾರವೇ ಅದನ್ನು ಕಾಣಲಿರುವಂಥದ್ದು. ಹಾಗಾಗಿ ಸಮ್ಯಕ್ ದರ್ಶನ ಶ್ರದ್ಧೆ, ಜನಪ್ರಣೀತವಾದಂತಹ ದೇವರು ಶಾಸ್ತ್ರಗಳಲ್ಲಿ ನಿಜವಾದಂತಹ ಶ್ರದ್ಧೆಯಲ್ಲಿರುವಂಥದ್ದು, ಭಕ್ತಿಯಲ್ಲಿರುವಂಥದ್ದು. ಇದಿಲ್ಲದೆ ಜ್ಞಾನ ಚಾರಿತ್ರಗಳು ಕೂಡ ನಿತ್ಯ ತಿಳಿಸಿಕೊಂಡಿರ್ತಾರೆ. ಹಾಗಾಗಿ ದರ್ಶನ ಬಹಳ ಮುಖ್ಯವಾದದ್ದು. ಆಚಾರ್ಯರು ಹೇಳ್ತಾರೆ ಇದು ಮುನಿಗಳಿಗೂ ಹೌದು, ನಮ್ಮಂತಹ ಶ್ರಾವಕರಿಗೂ ಹೌದು. ಸಮ್ಯಕ್ ದರ್ಶನವೇ ಪ್ರಥಮ ವ್ಯಕ್ತಿಗಳು. ಇದಿಲ್ಲದೆ ಮುಂದಿನ ಯಾವುದೇ ಸಾಧನೆ ಸಾಧ್ಯ ಇಲ್ಲ. ಹೀಗೆ ಜನಮಾರ್ಗದಲ್ಲಿ ನಿರೂಪಣೆ ಮಾಡಿರುವಂತಹ ಯಾವ ತತ್ವ ನಿರೂಪಣೆ
ಯಥಾರ್ಥವನ್ನಾಗಿ ಮಾಡಿದೆ ಅದನ್ನ ತಿಳ್ಕೊಳ್ಳುವಂಥದ್ದು ಸಮ್ಯಕ್ ಜ್ಞಾನ. ಇನ್ನು ಸಮ್ಯಕ್ ಚಾರಿತ್ರವನ್ನು ಎರಡು ರೀತಿಯಾಗಿ ಹೇಳ್ತಾರೆ. ಒಂದು ವ್ಯವಹಾರ, ಪಂಚಮಹಾಭೂತ ಸಮಿತಿಗಳ ರೂಪದಲ್ಲಿ ಆಚರಿಸುವಂಥದ್ದು ವ್ಯವಹಾರ ಚಾರಿತ್ರ. ಇನ್ನು ತನ್ನ ಆತ್ಮ ಸ್ವರೂಪದಲ್ಲಿಯೇ ಲೀನನಾಗುವಂಥದ್ದು ಏನಿದೆ ಅದು ನಿಜವಾದಂತಹ ನಿಶ್ಚಯ ಚಾರಿತ್ರ. ಹೀಗೆ ರತ್ನತ್ರಯ ಸಹಿತನಾಗಿ ತನ್ನ ತಪ ಸಂಯಮ ಸಮಿತಿಯನ್ನ ಪಾಲಿಸುವ ಶುದ್ಧಾತ್ಮನ ಜ್ಞಾನವನ್ನು ಮಾಡುವಂತಹ ಮುನಿ ಮೋಕ್ಷ ಪದವಿಯನ್ನು ಪಡೆದುಕೊಳ್ಳುತ್ತಾನೆ. ಇನ್ನು ಆಚಾರ್ಯರು ಮೋಕ್ಷ ಪದದಲ್ಲಿ ಬಹಳ ಮುಖ್ಯವಾದಂತಹ ಇನ್ನೊಂದು ವಿಷಯವನ್ನ ಹೇಳ್ತಾರೆ. ಈಗ ನಡೀತಾ ಇರುವಂತದ್ದು ನಮ್ಮೆಲ್ಲ ಗೊತ್ತಿದೆ, ಈ ಕಾಲದ ಪಂಚಮ ಕಾಲ, ದುಷ್ಯಮ ಕಾಲ. ಹಾಗಾಗಿ ಇದು ಆತ್ಮಜ್ಞಾನದ ಕಾಲ ಅಲ್ಲ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದು. ಹೀಗೆ ಜ್ಞಾನದ ಅಭಾವವನ್ನ ಹೇಳುವಂತಹ ಚಿತ್ರಗಳಿದ್ದಾರೆ. ಅವರು ಸೌಮ್ಯತ್ವದಿಂದ ಮತ್ತು ಜ್ಞಾನದಿಂದ ರಹಿತರಾಗಿದ್ದಾರೆ, ಅಭವ್ಯರಾಗಿದ್ದಾರೆ, ಸಂಸಾರ ಸುಖಭೋಗಗಳಲ್ಲೇ ಮಗ್ನರಾಗಿದ್ದಾರೆ. ಹಾಗಾಗಿ ಅವರಿಗೆ ಈ ವ್ರತ ಸಮಿತಿ ಭೂತಿ ಇವುಗಳ ಸ್ವರೂಪ ತಿಳಿದಿಲ್ಲ. ಅದರಿಂದ ಜೊತೆಗೆ ಚಾರಿತ್ರ ಹೃದಯ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ ಇಲ್ಲ, ಈ ಕಾಲದಲ್ಲಿ ಆತ್ಮಜ್ಞಾನ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯರಿಂದ 72ನೇ ಗಾಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಭರತೆ ದುಸ್ಸಮಕಾಲೆ ಧಮ್ಮಜ್ಞಾನ ಭಾವೇ ಸಾಹುಸ ತಮ್ಮ ಅಪ್ಪ ಸಹಾವಟಿದೆ ನಮು ಮಣ್ಣೈ ಸೋಪಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಏನಂತ, ಈ ಭರತ ಕ್ಷೇತ್ರದಲ್ಲಿ ಈ ಪಂಚಮ ಕಾಲದಲ್ಲಿ ಅಂದ್ರೆ ವಿಷಮ ಕಾಲದಲ್ಲಿ ಸಾಧು ಮುನಿಗೆ ಧರ್ಮಧ್ಯಾನ ಉಂಟಾಗ್ತದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಈ ಧರ್ಮಧ್ಯಾನ ಕೂಡ ಆತ್ಮ ಸ್ವಭಾವದಲ್ಲಿ ಸ್ಥಿರನಾಗಿರುವಂತಹ ಮುನಿಗೆ ಸ್ಥಿರನಾಗಿ ನಿಂತಹ ಮುನಿಗೆ ಆಗ್ತದೆ. ಇದನ್ನ ಮನ್ನಿಸದವರು ಅಜ್ಞಾನಿಯಾಗಿದ್ದಾರೆ. ಧರ್ಮಜ್ಞಾನದ ಸ್ವರೂಪದ ಅವರಿಗೆ ಜ್ಞಾನ ಇಲ್ಲ ಅನ್ನುವಂತ ಮಾತನ್ನ ಹೇಳಿ, ಈ ಪಂಚಮ ಕಾಲದಲ್ಲಿ ಮೋಕ್ಷ ಆಗ್ತದೆ ಅಂತ ಯಾವ ಶಾಸ್ತ್ರದಲ್ಲಿ ಹೇಳಿಲ್ಲ, ಜೀವಶಾಸ್ತ್ರದಲ್ಲಿ ಕೂಡ ಹೇಳಿಲ್ಲ. ಆದ್ರಿಂದ ಧ್ಯಾನ ಮಾಡುವ ನಿಷ್ಫಲ ಬೇಡ ಅಭಿಪ್ರಾಯ ಇರುವಾಗ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ, ಈ ಕಾಲದಲ್ಲಿ ಧರ್ಮಜ್ಞಾನವನ್ನು ನಿಷೇಧ ಮಾಡಿಲ್ಲ, ಧರ್ಮಜ್ಞಾನವನ್ನು ಮಾಡುವಂತಲ್ಲ. ಹಾಗಾಗಿ ಈಗಲೂ ಯಾವ ಮಹಾನ್ ಸಾಧಕರಾದಂತಹ ಮುನಿಗಳು ರತ್ನತ್ರಯ ಶುದ್ಧರಾಗಿ ಧರ್ಮಜ್ಞಾನದಲ್ಲಿ ಲೀನರಾಗಿ ಆತ್ಮನ ಜ್ಞಾನವನ್ನು ಮಾಡ್ತಾರೋ ಅವರು ಮುಂದೆ ಇಂದ್ರ ಪದವಿಯನ್ನು ಪಡ್ಕೊಳ್ತಾರೆ ಸ್ವರ್ಗದಲ್ಲಿ. ಜೊತೆಗೆ ಲೌಕಾಂತಿಕ ದೇವತೆಗಳಾಗಿಯೂ ಹೋಗ್ತಾರೆ. ಆ ಪುಣ್ಯದ ಲೌಕಾಂತಿಕ ದೇವತೆಗಳಾಗಿ ಹುಟ್ಟುತ್ತಾರೆ. ಹೀಗೆ ಧರ್ಮಜ್ಞಾನದಿಂದ ಪರಂಪರೆಯಿಂದ ಮೋಕ್ಷವಾಗ್ತದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡ್ತಾರೆ. ಹಾಗಾಗಿ ಈ ವಿಚಾರ ಏನಿದೆ, ಪರಂಪರೆಯಿಂದ ಮೋಕ್ಷವಾಗ್ತದೆ ಅನ್ನುವಂಥ ವಿಚಾರವನ್ನ ಆಚಾರ್ಯರಿಂದ ಬಂದದ್ದು 20 ಶತಮಾನಗಳ ಹಿಂದೆ, 2000 ವರ್ಷಗಳ ಹಿಂದೆ ಅಂತ ಹೇಳಿದ್ದಾರೆ. ಆಗ ಈಗ ನಾವು ನೋಡುವಂಥದ್ದು 2000 ವರ್ಷಗಳ ಅವಧಿಯಲ್ಲಿ ಕಾಲ, ದೇಶ, ಭಾವಗಳಿಗೆ ಅನುಸರಿಸಿ ಆಚರಣೆಯಲ್ಲಿ ವ್ಯತ್ಯಾಸ ಆಗಿದೆ. ಕೆಲವೊಮ್ಮೆ ಶಿಥಿಲಾಚಾರಗಳು ಉಂಟಾಗಿದೆ, ಬಹುಶಃ ಆಗಿರಬಹುದಾದರೂ ಕೂಡ ಈಗಲೂ ಸಹ ಅಂತಹ ಮಹಾನ್ ತಪಸ್ಸನ್ನ, ಕಠಿಣವಾದಂತಹ ಸಾಧನೆಯನ್ನ ಆತ್ಮಜ್ಞಾನದಿಂದ ಮಾಡಿ, ಧರ್ಮಜ್ಞಾನದಿಂದ ಮಾಡಿ, ಆತ್ಮಜ್ಞಾನವನ್ನು ಮಾಡಿ ಪರಂಪರೆಯಿಂದ ಮುಕ್ತರಾಗ್ತಾರೆ, ಮೋಕ್ಷವಾಗ್ತದೆ. ಆದ್ರಿಂದ ಸ್ವರ್ಗಕ್ಕೆ ಹೋಗುವಂಥದ್ದು, ಸ್ವರ್ಗದ ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು ಏನಷ್ಟು ಸುಲಭ ಅಲ್ಲ, ಬಾಯಲ್ಲಿ ಹೇಳಿದಷ್ಟು ಸುಲಭವಲ್ಲ. ಕೂಡ ತುಂಬಾ ಸಾಧನೆ ಬೇಕು, ಕಠಿಣವಾದಂತಹ ಮಾರ್ಗದಲ್ಲಿ ಸಾಧಬೇಕು. ಅದಕ್ಕೆ ಒಂದು ಬ್ಯಾಲೆನ್ಸ್ ಸಿಗುತ್ತೆ. ನಾವು ಬ್ಯಾಂಕ್ ಕ್ರೆಡಿಟ್ ಎಷ್ಟಾಯ್ತು, ಡೆಬಿಟ್ ಎಷ್ಟಾಯ್ತು, ಬ್ಯಾಲೆನ್ಸ್ ಹೇಗಿದೆ ಅಂತ ನಾವು ನೋಡ್ತೀವಲ್ಲ, ಹಾಗೆ ಇಲ್ಲಿ ಪುಣ್ಯದ ಬ್ಯಾಲೆನ್ಸ್ ಅನ್ನ ಏರಿಸಿಕೊಳ್ಬೇಕು. ಪುಣ್ಯದ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಆಗ್ತಾ ಪೂರ್ಣತೆ ಹೋದಾಗ ಸ್ವಂತದ ಆತ್ಮಕ್ಕೆ ಪುಣ್ಯದ ಸಿಕ್ಕಿದೆ. ಹಾಗಾಗಿ ಅದನ್ನು ಹೇಗೆ ನಾವು ಸಂಪಾದಿಸಿಕೊಳ್ಳೋದು, ರತ್ನಾಕರವನ್ನು ಹೇಳ್ತಾರೆ, ಗೊತ್ತಿರುವುದಿಲ್ಲ. ತನುವಂ ಸಂಘದ ಸೇವೆಯಲ್ಲಿ ಮನಮನ್ನ ಆತ್ಮಜ್ಞಾನದ ಅಭ್ಯಾಸಗಳು, ಧನಂ ದಾನ ಪೂಜೆಯು, ದಿನವನ್ನ ಕರ್ಮ ಪ್ರವರ್ತನೆಗಳು, ಪರ್ವವನ್ನೊಂದು ನೋಂದಿಗಳು, ಇದು ಆಯುಷ್ಯವನ್ನು ಮೋಕ್ಷ ಚಿಂತನೆಗಳು ಸದ್ಗುಣ ಅಂತೇಳಿ ಹೇಳ್ತಾರೆ.
ಹೇಳಿದ್ದಾರೆ ನಿಮಗೆ ಅದು ಸುಲಭವಾಗಿ ನೋಡಿದ್ದಾರೆ. ಈ ರೀತಿಯಾಗಿ ಪಾಪದ ಅಕೌಂಟ್ ತುಂಬಾ ಜಾಸ್ತಿ ಆದರೆ ನರಕದಲ್ಲಿ ಹೋಗಿ ಜನ್ಮ ಮಾಡ್ಕೊಳ್ತಾರೆ. ಪುಣ್ಯದ ಬ್ಯಾಲೆನ್ಸ್ ಜಾಸ್ತಿ, ನರಕದ ಬ್ಯಾಲೆನ್ಸ್ ಸ್ವಲ್ಪ ಕಡಿಮೆ ಇದೆ, ಪಾಪ ಕರ್ಮ ಕಡಿಮೆ ಇದೆ ಅಂತಂದ್ರೆ ಮನುಷ್ಯದಲ್ಲಿ ಪಾಪ ಕರ್ಮದ ಬ್ಯಾಲೆನ್ಸ್ ಜಾಸ್ತಿ, ಪುಣ್ಯ ಕರ್ಮದ ಬ್ಯಾಲೆನ್ಸ್ ಸ್ವಲ್ಪ ಇದೆ ಎಚ್ಚರಿಕೆ ಹೋಗಿ ಹುಟ್ಟಬೇಕಾಗ್ತದೆ ಅನ್ನುವಂಥ. ಇನ್ನ ಮೊದಲಂತೂ ನಿಗ್ರಂಥ ಮಹಾಮುನಿಗಳ ಮಾತ್ರ ಇತ್ತು, ಆ ಪರಂಪರೆ ಮಾತ್ರ ಇತ್ತು. ಆ ನಂತರ ಕಾಲದೋಷದ ಕಾರಣದಿಂದ ಚಾರಿತ್ರ ಕಾಲದಲ್ಲಿ ಅವರು ಅಸಮರ್ಥರಾದರು, ನಿರ್ಗ್ರಂಥ ಚಿಹ್ನೆಯಿಂದ ದೂರವಾದರು, ವಸ್ತ್ರಾದಿಗಳನ್ನು ಅಂಗೀಕಾರ ಮಾಡಲು ಯಾಚನೆಯನ್ನು ಮಾಡುವಂತಹ ಸಂದರ್ಭ ಒದಗಿ ಬಂತು. ಹೀಗೆ ಮೋಕ್ಷ ಮಾರ್ಗದಿಂದ ಭದ್ರಬಾಹು ಸ್ವಾಮಿಗಳವರೆಗೆ ಇದ್ದದ್ದು ನಿರ್ಗ್ರಂಥ ಧರ್ಮ ಮಾತ್ರ. ಆ ನಂತರ ಉಂಟಾದಂತಹ ಬರಗಾಲದ ಕಾರಣದಿಂದ, ದುರ್ಭಿಕ್ಷದ ಕಾರಣದಿಂದಾಗಿ ಭೇದಗಳು ಉಂಟಾಯಿತು. ಶ್ರೀರಾಮರಾಜರು ವೇಷವನ್ನು ಧರಿಸಿದರು, ಅದರ ಸಲುವಾಗಿ ಕೆಲವು ಸೂತ್ರಗಳನ್ನು ರಚಿಸಿದರು, ಅದರಲ್ಲಿ ಕೆಲವು ಆಚರಣೆಗಳನ್ನ, ಅದರ ಪೋಷಣೆಗಾಗಿ ಪಠ್ಯಗಳನ್ನು ಕೂಡ ಮೋಕ್ಷವನ್ನ, ಮಾರ್ಗವನ್ನ ಮತ್ತೆ ವೇಷವನ್ನ ಬದಲಿಸಿದರು. ಕಾಲದೋಷದಿಂದ ಅಂತವರ ಸಂಪ್ರದಾಯ ನಡೀತಾ ಬಂತು. ಇದು ಮೋಕ್ಷ ಮಾರ್ಗವಲ್ಲ. ಯಾರಾದ್ರೂ ಪರಿಗ್ರಹ ಸಹಿತವಾಗಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ನೋಡಿ, ಅದೇ ಮೋಕ್ಷ ಮಾರ್ಗ ಅಂತ ತಿಳಿಯುವಂತಹ ಶ್ರದ್ಧೆ ಇಡುವಂತಹ ಒಂದು ಪರಂಪರೆ ಶುರುವಾಯಿತು. ಹಾಗಾಗಿ ಆಚಾರ್ಯ ವೃಂದವೃಂದರು ಈ ಮಹಾನ್ ಪಾಪದ ಗ್ರಂಥಗಳನ್ನ ರಚಿಸಿದರು ಅನ್ನುವಂಥದ್ದು. ಮುಂದೆ ಆಚಾರ್ಯರು ಮೋಕ್ಷಾರ್ಥಿಗಳಾದಂತಹ ದಿಗಂಬರ ನಿರ್ಗ್ರಂಥ ಮಹಾತ್ಮೆ ಇರುತ್ತಾರೆ, ನಿರ್ಗ್ರಂಥರಾಗಿದ್ದಾರೆ, ದಿಗಂಬರತ್ವವನ್ನು ಸ್ವೀಕಾರ ಮಾಡಿದ್ದಾರೆ. ಅದೇ ಅವರ ಮೊದಲ ಲಕ್ಷಣ. ಇನ್ನು ಎಲ್ಲ ಪರಿಗ್ರಹಗಳಿಂದ ಅವರು ದೂರವಾಗಿರುತ್ತಾರೆ, ಮೋಹರಹಿತರಾಗಿರುತ್ತಾರೆ. ಅವರಿಗೆ ಪರದ್ರವ್ಯದಲ್ಲಿ ಯಾವುದೇ ಒಂದು ಮಹತ್ವ ಭಾವ ಇರುವುದಿಲ್ಲ. 22 ಪರೀಕ್ಷೆಗಳನ್ನು ಅವರು ಸಲ್ಲಿಸ್ತಾರೆ, ಕ್ರೋಧಮಾನ ಮಾಯ ಲೋಭಾದಿ ಕಷಾಯಗಳನ್ನು ಹಿಡಿಯುತ್ತಾರೆ. ಹೀಗೆ ಇರುವಂತಹ ಸ್ವರೂಪವಾದಂತಹ ಅವರು ದಿಗಂಬರ ಮಹಾಮುನಿಗಳಾಗಿರುತ್ತಾರೆ. ರತ್ನಕಂಠ ಶಾಸ್ತ್ರಾಚಾರ್ಯರು ಇದೇ ಅರ್ಥವನ್ನು ಹೇಳ್ತಾರೆ. ಆಚಾರ್ಯರು ವಿಷಯಾಶಾವಶಾತಿ ನಿರಾಕರಣೋ ಅವೈಕಃ ಜ್ಞಾನ ಧ್ಯಾನ ತಪೋರಕ್ತಃ ತಪಸ್ವಿ ಸತ್ಪ್ರಶಸ್ತಿ. ಹೀಗೆ ಮುನಿಗಳ ಬಗ್ಗೆ ಇಷ್ಟೊಂದು ವಿಚಾರವನ್ನ, ಅವರ ಸ್ವರೂಪ ಲಕ್ಷಣವನ್ನ, ಏನು ಸಾಧನೆ ಮಾಡಬೇಕು ಅನ್ನುವಂಥ ಎಲ್ಲ ವಿಚಾರವನ್ನ ಆಚಾರ್ಯರು ತಿಳಿಸ್ತಾ ಮುಂದೆ ಶ್ರಾವಕರಿಗೂ ಮಾತಾಡಿದ್ದಾರೆ. ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಶ್ರಾವಕರು ಏನ್ ಮಾಡಬೇಕು? ಮೊಟ್ಟ ಮೊದಲು ಶ್ರಾವಕರು ನಿರತಿಚಾರವಾಗಿ ನಿಶ್ಚಲವಾದಂತಹ ಸಮ್ಯಕ್ವನ್ನ ಧಾರಣೆ. ಈ ದೃಢವಾದ ಸಮ್ಯಕ್ವದ ಭಾವನೆಯಿಂದ ಶ್ರಾವಕರಿಗೆ ಸಾಂಸಾರಿಕ ಸಂಬಂಧವಾದಂತಹ ಎಷ್ಟೋ ಆಕುಲತೆಗಳು, ಕ್ಷೋಭೆಗಳು, ದುಃಖಗಳು ಕೂಡ ದೂರವಾಗುತ್ತವೆ. ಸರ್ವಜ್ಞ ಭಗವಂತರು ಈ ವಸ್ತು ಜಗತ್ತಿನ ಸ್ವರೂಪ ಹೇಗಿದೆ ಅಂತ ಅದು ಅದೇ ರೀತಿ ಇದೆ, ಅದರಿಂದ ಇದು ನನಗಿಷ್ಟ, ಅದು ನನಗೆ ಅನಿಷ್ಟ ಅನ್ನುವಂತಹ ಭಾವಿಸಿ ಸುಖ ದುಃಖಿ ಆಗೋದು ನಿರಂತರ ಅನ್ನುವಂತಹ ವಿಚಾರವನ್ನ ಅವರು ಹೇಳ್ತಾ ಸಮ್ಯಕ್ ದೃಷ್ಟಿಗೆ ಇಂತಹ ಒಂದು ವಿಚಾರ ಗೊತ್ತಾಗ್ತದೆ. ಹಾಗಾಗಿ ಯಥಾರ್ಥ ಸ್ವರೂಪವನ್ನ ಚಿಂತಿಸೋದ್ರಿಂದ, ಭಾವಿಸೋದ್ರಿಂದ ದೂರ ಆಗ್ತದೆ. ಹೀಗೆ ಸಮ್ಯಕ್ವದ ವಿಚಾರವನ್ನ ನಾವು ಧ್ಯಾನಿಸಬೇಕು ಅಂತ ಹೇಳ್ತಾರೆ. ಇನ್ನು ಸಮ್ಯಕ್ವದ ಧ್ಯಾನದ ಮಹಿಮೆಯನ್ನು ಕುರಿತು ಹೇಳ್ತಾರೆ. ಮೊದಲು ಸಮ್ಯಕ್ವನ ಅನುಭವಿಲ್ಲ, ಹಾಗಿದ್ದು ಕೂಡ ಅದರ ವಿಚಾರವನ್ನು ತಿಳ್ಕೊಂಡು ಧ್ಯಾನ ಮಾಡಿದ ಮೇಲೆ ಅವನು ಕೂಡ ಸಮ್ಯಕ್ ದೃಷ್ಟಿಯಾಗ್ತಾನೆ. ಸಮ್ಯಕ್ವಂತರಾದ ಮೇಲೆ ಅವನ ಪರಿಣಾಮದಿಂದ ಸಂಸಾರಕ್ಕೆ ಕಾರಣವಾಗುವಂತಹ ಆ ದುಷ್ಟ ಕಷ್ಟಕರಗಳ ನಿವಾರಣೆಯೂ ಕೂಡ ಆಗ್ತದೆ ಅನ್ನುವುದು. ಹೀಗೆ ಸಮ್ಯಕ್ವವೇ ಬದಲಾಗಿ ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರಗಳ ಮಾರ್ಗದಲ್ಲಿ ಸಮ್ಯಕ್ ನಾಶವಾಗಿ ಮುಂದೆ ಮೋಕ್ಷದ ಆಗ್ತದೆ. ಹೀಗೆ ಈ ಸಮ್ಯಕ್ವದ ಮಹಿಮೆಯಿಂದ ಈ ಹಿಂದೆ ಭೂತಕಾಲದಲ್ಲಿ ಯಾರೆಲ್ಲ ಮುಕ್ತಿಯನ್ನ ಮಾಡ್ಕೊಂಡಿದ್ದಾರೆ ಅವರು ಈ ಸಮ್ಯಕ್ವದ ಮಹಿಮೆ, ಮುಂದೆ ಯಾವೆಲ್ಲ ಜೀವಗಳು ಮುಕ್ತಾತ್ಮರಾಗ್ತಾರೋ ಅವರು ಕೂಡ ಈ ಸಮ್ಯಕ್ವನ್ನ ಧಾರಣೆ ಮಾಡಿ ಅದನ್ನು ಧ್ಯಾನಿಸಿ ಅದರಿಂದಲೇ ಅವರು ಮುಕ್ತರಾಗ್ತಾರೆ. ಹಾಗಾಗಿ ಈ ಸಮ್ಯಕ್ವದ ಮಹಿಮೆ ಬಗ್ಗೆ ಹೇಳಬೇಕು. ದೃಢವಾದ ಸಮ್ಯಕ್ ಮಾಡಬೇಕು. ಸಾಮಾನ್ಯವಾಗಿ ಲೋಕದಲ್ಲಿ ದಾನ ಧರ್ಮಾದಿಗಳು ಮಾಡುವುದಕ್ಕೆ ಬಹಳ ಧನ್ಯರು, ವಿವಾಹ ಯಜ್ಞ ಯಾರಾದರೂ ಮಾಡುವಂತಹ ಕೃತಾರ್ಥರು. ಯುದ್ಧದಲ್ಲಿ ಹೆದರಿ ಓಡಿ ಹೋಗದೆ
ಶೂರರಾಗಿ ಯುದ್ಧವನ್ನು ಮಾಡುವಂತಹವರ ವೀರರು ಅಂತ ಹೇಳ್ತಾರೆ. ಹೆಚ್ಚು ಶಾಸ್ತ್ರಗಳನ್ನ ಅಭ್ಯಾಸ ಮಾಡುವವರನ್ನ ಪಂಡಿತರು ಅಂತ ಹೇಳ್ತಾರೆ. ಆದರೆ ಮೋಕ್ಷಕ್ಕೆ ಕಾರಣವಾಗುವಂತಹ ಈ ಮಹತ್ವಪೂರ್ಣವಾದಂತಹ ಸಮ್ಯಕ್ತ್ವವನ್ನ ಧಾರಣೆ ಮಾಡುವಂತಹವನ್ನ ನಿರತಿಚಾರವಾಗಿ ಪಾಲಿಸುವಂತಹವರು ಏನಂತ ಕರೀತಾರೆ ಅಂತ ಹೇಳಿದ್ರೆ ಭವ್ಯ ಜೀವಿಗಳು. ಭವ್ಯರು ಅಂತ ಹೇಳಿದ್ರೆ ಅವರಿಗೆ ಒಂದಲ್ಲ ಒಂದು ಮುಂದಿನ ಎಷ್ಟೋ ಭಾವಗಳಲ್ಲಿ ಆದರೂ ಅವರಿಗೆ ಮೋಕ್ಷದ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ನಾವೆಲ್ಲ ಭವ್ಯ ಜೀವಿಗಳು ಇಂತಹ ಸಮ್ಯಕ್ತ್ವವಿಲ್ಲದ ಮನುಷ್ಯನ ಆಚರಣೆ ಹೇಳ್ತಾರೆ ಒಂದು ಪಶು ಸಮಾನ. ಸಮ್ಯಕ್ತ್ವವನ್ನು ಮೊದಲು ಧಾರಣೆ ಮಾಡಬೇಕು ಅಂತ ಹೇಳಿ ಸಮ್ಯಕ್ತ್ವದ ಒಂದು ಮಹತ್ವವನ್ನು ನಮಗೆ ತಿಳಿಸ್ಕೊಡ್ತಾರೆ. ಈ ರೀತಿಯಾಗಿ ಸಮ್ಯಕ್ತ್ವದ ಒಂದು ಮಹಿಮೆ ಅದನ್ನ ಅನುಸರಿಸಿಕೊಳ್ಳದೆ ಬಾಹ್ಯ ಕ್ರಿಯೆಗಳು ಅಥವಾ ಸಂಸಾರ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ಆತ್ಮ ಸ್ವಭಾವಕ್ಕೆ ವಿರುದ್ಧವಾದಂತಹ ಬಾಹ್ಯ ಕ್ರಿಯೆಗಳನ್ನು ಮಾಡುವಂಥದ್ದು, ಬಾಹ್ಯ ಶಾಸ್ತ್ರ ಅಧ್ಯಯನ ಮಾಡಿದರೆ ಅದು ಬಹಳಷ್ಟು ಪ್ರಕಾರದ ಆಚರಣೆಯನ್ನು ಮಾಡಿದರೆ ಅದು ಬಾಲಶುದ್ಧ ಅಥವಾ ಬಾಲ ತಪ ಅಂತ ಹೇಳಿ ಅನ್ನಿಸಿಕೊಳ್ಳುತ್ತದೆ, ಬಾಲ ಚಾರಿತ್ರ ಅಂತ ಹೇಳಿ ಅನ್ನಿಸಿಕೊಳ್ಳುತ್ತದೆ. ಹಾಗಾಗಿ ದೂರನಾಗಬೇಕು. ಮೂಲ ಗುಣ ಮತ್ತು ಉತ್ತರ ಗುಣಗಳನ್ನ ಆತ್ಮನನ್ನ ಅದರಿಂದ ಅಲಂಕೃತಗೊಳಿಸಬೇಕು. ಶೋಭಾಯಮಾನವನ್ನು ತನ್ನ ಆತ್ಮ ಸ್ವಭಾವದಲ್ಲಿಯೇ ಸಾಧನೆಗೆ ಸದಾಕಾಲ ತತ್ಪರನಾಗಿರುವಂಥವು, ಧರ್ಮ ಶುದ್ಧ ಜ್ಞಾನದಲ್ಲಿ ಇರೋರಾಗುವಂಥವು, ಆಧ್ಯಾತ್ಮಶಾಸ್ತ್ರದ ಜ್ಞಾನದ ಭಾವನೆಯನ್ನೇ ನಿರತನಾಗಿರುವಂಥವು, ಅಂತಹ ಸಾಧು ಲೋಕಾಗ್ರ ಭಾರದಲ್ಲಿ ಸೇರಿಕೊಳ್ಳುವಂತಹ ಮೋಕ್ಷ ಪದವಿಯನ್ನ ಪಡ್ಕೊಳ್ಳುವಂತಹ ಪಾತ್ರನಾಗ್ತಾನೆ ಅಂತ ಹೇಳಿ ಮೋಕ್ಷವನ್ನು ಪಡೆಯುವಂತಹ ಎಲ್ಲ ಉಪಾಯಗಳನ್ನ, ಸಾಮರ್ಥ್ಯಗಳನ್ನ, ಸಾಧನಗಳನ್ನ ಆಚಾರ್ಯರು ಸ್ಪಷ್ಟಪಡಿಸಬಹುದು. ಹೀಗೆ ಯಾರು ಸ್ವಯಂ ಶುದ್ಧಾತ್ಮನಾಗಿದ್ದಾನೆ ಅವನು ಕರ್ಮಗಳಿಂದ ಆಚ್ಛಾದಿತನಾಗಿದ್ದರೂ ಕೂಡ ಭೇದವಿದ್ದಾನೆ. ಈ ಶರೀರದಲ್ಲಿಯೇ ಸ್ಥಿರನಾಗಿರುವಂತಹ ಶುದ್ಧಾತ್ಮನ ಜ್ಞಾನವಾಗಿ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಪರಮಾತ್ಮನ ಸ್ವರೂಪವನ್ನು ತಿಳಿಯಬೇಕು, ಅವನಿಗೆ ನಮಸ್ಕಾರ ಮಾಡಬೇಕು, ಅವನಿಗೆ ಧ್ಯಾನವನ್ನ ಮಾಡಬೇಕು. ಅದರಿಂದ ಆಚಾರ್ಯರು ಹೇಳ್ತಾರೆ, ಬಾಹ್ಯದಲ್ಲಿ ಏಕೆ ಹುಡುಕ್ತೀರಿ? ಆಚಾರ್ಯರು ಸಂಧಿಸಾಗ್ತದೆ ಮಾತನ್ನ ಮೋಕ್ಷ ಮಾರ್ಗದಲ್ಲಿ ಆತ್ಮನನ್ನ ಸ್ಥಾಪಿಸುವುದು, ಅವನ ಧ್ಯಾನವನ್ನೇ ಮಾಡು, ಅವನ ಅನುಭವವನ್ನೇ ಹೊಂದಿ, ಅವನಲ್ಲಿಯೇ ಯಾವಾಗಲೂ ಧ್ಯಾನ ಮಾಡುವುದು, ಇತರ ದ್ರವ್ಯಗಳು ವಿಹರಿಸಬೇಡ. ಸಮಯ ಸಾರಗಳಿಗೆಲ್ಲ ಅದು ಆತ್ಮನ ಯಥಾರ್ಥ ಸ್ವರೂಪವನ್ನು ತಿಳಿಸಿ ಮಿಥ್ಯಾಭಾವದ ದೂರ ಮಾಡುವಂತಹ ಮಹಾನ್ ಕೃತಿಯಾಗಿದೆ. ಇನ್ನು ಕೊನೆಯ ಹಂತಕ್ಕೆ ನಾನು ಬರ್ತಾ ಇದ್ದೇನೆ. ಈ ಆತ್ಮ ಘಾಟಿಕರಣಗಳನ್ನ ನಾಶ ಮಾಡಿದಾಗ ಅದೇ ಆತ್ಮ ಉಳಿದ ಘಾಟಿಕರಣಗಳನ್ನ ನಾಶ ಮಾಡಿದಾಗ ಸಿದ್ಧ ಪರಮೇಶ್ವರಿ ಆಗ್ತದೆ. ದೀಕ್ಷೆ ಶಿಕ್ಷಣ ಕೊಡುವಂತಹ ಮುನಿಯಾಗಿರುವಾಗ ಅವನು ಆಚಾರ್ಯ ಪರಮೇಶ್ವರಿ ಆಗ್ತಾನೆ. ಪಾಠನ ಮಾಡಿಸುವಂತಹ ಸಂದರ್ಭದಲ್ಲಿ ಉಪಾಧ್ಯಾಯ ಪರಮೇಶ್ವರಿ ಆಗುತ್ತಾನೆ. ಮೂಲ ಗುಣಗಳನ್ನು ಸ್ಥಾಪಿಸ್ತಾ ಇರುವಾಗ ಸಾಧು ಪರಮೇಶ್ವರಿ ಆಗ್ತಾನೆ. ಹೀಗೆ ಈ 5 ಪದವಿಗಳು ಕೂಡ ಒಂದೇ ಆತ್ಮನ ಹಾಗಾಗಿ ಕೊನೆಗೆ ಆಚಾರ್ಯರು ಸಾಧಕನಾದಂತವರಿಗೆ 4 ಆರಾಧನೆಗಳನ್ನು ತಿಳಿಸ್ತಾರೆ. ಯಾವಪ್ಪ ಅಂತ ಹೇಳಿದ್ರೆ ಸಮ್ಯಕ್ ದರ್ಶನಾರಾಧನೆ, ಸಮ್ಯಕ್ ಜ್ಞಾನಾರಾಧನೆ, ಸಮ್ಯಕ್ ಚಾರಿತ್ರಾರಾಧನೆ ಮತ್ತು ಸಮ್ಯಕ್ ತಪಾರಾಧನೆ ಅನ್ನುವಂಥದ್ದು. ಹೀಗೆ ಇವೆಲ್ಲವೂ ಕೂಡ ಸ್ವಯಂ ಆತ್ಮನಲ್ಲಿಯೇ ಇವೆ. ಇವು 4 ಕೂಡ ಆತ್ಮನ ಅವಸ್ಥೆಗಳೇ ಆಗಿವೆ ಅನ್ನುವಂಥದ್ದು. ಆದ್ದರಿಂದ ನನಗೆ ಆತ್ಮನದೇ ಆಶ್ರಯವಿದೆ ಎಂಬುದಾಗಿ ತಿಳಿಸ್ತಾ ಆತ್ಮನನ್ನ ಸರ್ವಶ್ರೇಷ್ಠನಾದಂಥವು, ಪರಮ ಮಂಗಲ ಸ್ವರೂಪನಾದಂಥವನು ಆಗಿದ್ದಾನೆ ಅಂತ ಹೇಳಿ ಒಟ್ಟಾರೆಯಾಗಿ ಮೋಕ್ಷ ಭಾಗದಲ್ಲಿ ಆತ್ಮನ ಸ್ವರೂಪವನ್ನ, ನನ್ನ ಮಹಿಮೆಯನ್ನ, ನನ್ನ ಸಾಧನೆಯಿಂದ ಇದನ್ನು ನಾವು ಪಡ್ಕೊಳ್ಳಬಹುದು. ಅದಕ್ಕೆ ಮಾತ್ರ ಈ ಸ್ವರೂಪ ಇದೆ, ಲಕ್ಷಣ ಏನು ಅನ್ನುವಂತಹ ಎಲ್ಲ ವಿಚಾರಗಳ ಆಚಾರ್ಯರು ಮೋಕ್ಷ ಭಾವದಲ್ಲಿ ಅತ್ಯಂತ ನಮಗೆ ಮನವರಿಕೆ ಆಗುವಂತಹ ರೀತಿಯಲ್ಲಿ ತಿಳಿಸಿಕೊಡ್ತಾರೆ. ಇನ್ನು ಮೋಕ್ಷ ಭಾವದ ಕೊನೆಯದಾಗಿ ಏವಂ ಜಿನಪಣ್ಣಂತಂ ಮೊಕ್ಕಸ್ಸಯ ಪಾವಿಡಂ ಸುಭಕ್ತಿಯೇ ಜೋ ಪದೈ ಸುನೈ ಭಾವೈ ಸೋ ಪಾವೈ ಸುಖ. ಆಚಾರ್ಯ ನಮ್ಗೆ ಹೇಳ್ತಾ ಇದ್ದಾರೆ ಕೊನೆಗಾಯಲ್ಲಿ, ಏವಂ ಜಿನಪಣ್ಣಂತಂ ಮೊಕ್ಕಸ್ಸಯ ಪಾವಿಡಂ ಸುಭಕ್ತಿಯೇ ಜೋ ಪದೈ ಸುನೈ ಭಾವೈ
ಸೋಪಾವಳಿ ಸಾಸಲು ಈ ರೀತಿಯಾಗಿ ಜನಪ್ರವೀತವಾದಂತಹ ಈ ಮೋಕ್ಷ ಮಾರ್ಗವನ್ನ ಉತ್ತಮ ಭಕ್ತಿ ಶ್ರದ್ಧೆಯಿಂದ ಓದುವವನು ಕೇಳುವವನು ಭಾವಿಸುವವನು ಶಾಶ್ವತ ಸುಖವನ್ನು ಹೊಂದುತ್ತಾನೆ ಅಂತ ಹೇಳಿ ಆಚಾರ್ಯರು ತಿಳಿಸಿದ್ದಾರೆ. ಹಾಗಾಗಿ ಎಲ್ಲ ಜೀವನ ಅಂತಿಮ ಗುರಿ ಇರೋದೇ ಮೊದಲ ಒಂದು ದಿನ ಕರ್ಮ ಬಂಧನದಿಂದ ಬಿಡುಗಡೆ ಆಗಬೇಕು, ಮೋಕ್ಷವನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದೇ ಸಾಧನೆಯೇ ಆಗಿರೋದ್ರಿಂದ ಭಕ್ತಿಭಾವದಿಂದ ಮುಂದೆ ಮತ್ತೆ ಓದಿ ಚಿಂತನೆಯನ್ನು ಮಾಡಿ ಶಾಶ್ವತವಾದಂತಹ ಸುಖ ನಿತ್ಯ ತೀವ್ರ ಆನಂದಮಯವಾದಂತಹ ಸುಖವನ್ನು ಪ್ರಾಪ್ತ ಮಾಡ್ಕೊಳ್ಬೇಕು ಅನ್ನೋದೇ ಆಚಾರ್ಯ ಉನ್ನತರ ಆಶಯವಾಗಿದೆ ಅಂತ ಹೇಳ್ಬೋದು. ನನ್ನ ಅನುಭವದಲ್ಲಿ ಸಿಕ್ಕಿದ ಮಾತನ್ನು ನಮಗೆ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿದ್ದೇನೆ. ಈ ಅವಕಾಶವನ್ನು ಕಲ್ಪಿಸಿರುವಂತಹ ನಿರ್ದೇಶಕರಾದಂತಹ ಡಾಕ್ಟರ್ ರಮೇಶ್ ಶಾಸ್ತ್ರಿ ಅವರಿಗೆ, ಚಾಂದ್ರಪುರ ಸ್ವಾಮೀಜಿಯವರಿಗೆ ಇಷ್ಟೊತ್ತು ನನ್ನ ಮಾತುಗಳನ್ನ ಮಕ್ಕಳಿಗೆ ಎಷ್ಟು ಅರ್ಥ ಆಯ್ತು ನನಗೆ ಗೊತ್ತಿಲ್ಲ. ಶ್ರದ್ಧೆಯಿಂದ ತಾವೆಲ್ಲ ಕೇಳಿದ್ದೀರಿ. ಆನ್ಲೈನಲ್ಲಿ ಕೂಡ ಮೋಕ್ಷ ಯಾವಾಗ ಕೇಳಿದ್ದೀರಿ ಮಾತುಗಳನ್ನ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳು. ಶ್ರೇಷ್ಠ ಆಚಾರ್ಯರು ಶ್ರೇಷ್ಠ ಕೃತಿಯ ಬಗ್ಗೆ ಅತ್ಯಂತ ಸರಳವಾಗಿ ಕನ್ನಡದಲ್ಲಿ ಇನ್ನೂ ಹಾಗೆ ಹೇಳಿದಂತಹ ಗುರುವರ್ಯರಾದಂತಹ ಡಾಕ್ಟರ್ ಎನ್.ಎಸ್. ಪದ್ಮಾವತಿಯವರಿಗೆ ಅನಂತವಾದ ವಂದನೆಗಳನ್ನು ಎಲ್ಲ ಪರವಾಗಿ ಈಗ ವಿಶೇಷ ಗೌರವವಾಗಿದೆ. ಡಾಕ್ಟರ್ ಎನ್.ಎಸ್. ಪದ್ಮಾವತಿ ಅವರಿಗೆ ಶ್ರೀಮತಿ ಶಿಲ್ಪಾ ನಾಗೇಂದ್ರ ಸಹಕಾರಿ ಶ್ರೀ ವಿಶ್ವನಾಥ ಮಹಿಳಾ ಸಮಾಜ ಇವರಿಗೆ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಕುರಿತು ಅಧ್ಯಕ್ಷೀಯ ನುಡಿಗಳನ್ನು ಆಗಬೇಕಾಗಿ ನಾನು ನಿರ್ದೇಶಕರಾದಂತಹ ಡಾಕ್ಟರ್ ರಮೇಶ್ ಶಾಸ್ತ್ರಿ ಅವರಿಗೆ आत्मज्ञान ही ज्ञान है, शेष सभी अज्ञान। विश्व शांति का मूल है, वितराग बीजम, वितराग बीजम।
ಆತ್ಮೀಯ ಸಭಿಕರೇ, ಇಂದಿನ ಮಾಸಿಕ ಸಂಗೋಷ್ಠಿಯ ವಿಷಯವಾದಂತಹ ಆಚಾರ್ಯರು ಮೋಕ್ಷ ಪಾವಳದಲ್ಲಿ ಆತ್ಮಾನುಭವದ ಪರಿಕಲ್ಪನೆ ಅತ್ಯಂತ ಗಹನವಾದ ಧಾರ್ಮಿಕ ವಿಷಯವಾಗಿರುವಂಥದ್ದು. ಜೈನ ಶಾಸ್ತ್ರದ ಮೂಲ ಆತ್ಮಸ್ವರೂಪದ ಸಾಕ್ಷಾತ್ಕಾರ. ಈ ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನ ಅತ್ಯಂತ ಸ್ಪಷ್ಟವಾಗಿ ನಿರೂಪಿಸಿದಂತಹ ಮಹಾನ್ ಆಚಾರ್ಯರಲ್ಲಿ ಆಚಾರ್ಯರು ಅಗ್ರಗಣ್ಯರು. ಅವರ ಕುರಿತಂತೆ ಅವರ ಪರಿಚಯಗಳನ್ನ ಮಾಡಿಕೊಡುತ್ತಾ ಮೋಕ್ಷ ಪಾವನದ ಪ್ರತಿಪಾದ್ಯ ವಿಷಯವನ್ನ ಬಹಳ ಅರ್ಥಗರ್ಭಿತವಾಗಿ ಮಾರ್ಮಿಕವಾಗಿ ವಿಷಯವನ್ನ ಮಂಡಿಸುವ ಮೂಲಕ ಇಂದಿನ ಮಾಸಿಕ ಸಂಗೋಷ್ಠಿಯನ್ನ ಯಶಸ್ವಿಗೊಳಿಸಿದ್ದಾರೆ ಡಾಕ್ಟರ್ MS ಪದ್ಮನಾಭ್ ಮೇಡಮ್ ಅವರು. ಯಾಕೆಂತಂದ್ರೆ ಇದು ಅಂತಿಂತ ವಿಷಯ ಅಲ್ಲ, ಇದು ಆತ್ಮಾನುಭವದ ವಿಷಯ. ನಾವು ಹೇಳ್ತೀವಲ್ಲ, ಅಂತಿಂತವರಲ್ಲ. ಯಾಕೆ ಅಂತಂದ್ರೆ ಇದು ಬರೀ ಚರ್ಚೆ ಮಾಡುವಂತಹ ವಿಷಯ ಅಲ್ಲ. ನನಗೆ ಒಂದು ವಿಚಾರ ಬರ್ತಾ ಇದೆ. ಪಹಚಾನ ಬಿನ ಪ್ರೀತ ನಹಿ, ಪ್ರೀತ ಬಿನ ಮಿಲನ ನಹಿ, ಮಿಲನ ಬಿನ ಆನಂದ ನಹಿ, ಆನಂದ ಬಿನ ಸುಖ ನಹಿ, ಸುಖ ಬಿನ पहचान बिन प्रीत नहीं, प्रीत बिन मिलन नहीं, मिलन बिन आनंद नहीं, आनंद बिन संयम नहीं, संयम बिन मुनि नहीं, मुनि बिन मोक्ष नहीं, मोक्ष बिन अव्याभास नहीं. ಇದು ಸಾಮಾನ್ಯ ತಾತ್ಪರ್ಯ ಏನಂತಂದ್ರೆ, ಕೊನೆಗೆ ನೀವು ಮೋಕ್ಷ ಅವಸ್ಥೆ ಹೊಂದಬೇಕಾಗಿತ್ತು ಅಂತಂದ್ರೆ, ಆತ್ಮಾನುಭವವನ್ನು ಮಾಡ್ಕೊಳ್ಬೇಕಾಗಿರ್ತದಂದ್ರೆ ಮುನಿ ಆಗಲೇಬೇಕು, ಸಂಯಮಿ ಆಗಲೇಬೇಕು, ಮುನಿ ಆಗಲೇಬೇಕು. ಹೀಗಾಗಿ ನಮ್ಮ ಪ್ರಾಕೃತದಲ್ಲಿ ಒಂದು ವಾಕ್ಯ ಉಂಟು, ನಕೋ ನ ಮೋಕ್ಷೋ ಅಂತಂದ್ರೆ ನಗ್ನತೆ ಇಲ್ಲದೆ ಮೋಕ್ಷ ಇಲ್ಲ ಅನ್ನುವಂತಹ ವಿಚಾರವನ್ನು ಬಹಳ ಮಾರ್ಮಿಕವಾಗಿ MS ಪದ್ಮನಾಭ್ ಮೇಡಮ್ ಅವರು ನಮ್ಮೊಂದಿಗೆ ಈ ವಿಚಾರವನ್ನ ಮಂಡಿಸಿದ್ದಾರೆ. ನಮ್ಮೆಲ್ಲ ಮಕ್ಕಳಿಗೆ ಎಷ್ಟು ಅರ್ಥ ಆಯ್ತು ಗೊತ್ತಿಲ್ಲ, ಬಹಳ ಮಾರ್ಮಿಕವಾದಂತಹ ಗಹನವಾದಂತಹ ವಿಷಯವನ್ನು ಮಂಡಿಸುವಂಥದ್ದು ಬಹಳ ಸಂಸ್ಕಾರವಾದಂತಹ ಕೆಲಸ ಇಲ್ಲಿ ನಡೆದಿದೆ. ಇಂತಹ ಮಾರ್ಮಿಕವಾದಂತಹ ಗಹನವಾದಂತಹ ವಿಷಯವನ್ನ ಆಚಾರ್ಯರು ನಮಗೆ ನೀಡಿದ್ದಾರೆ ಅಂತಂದ್ರೆ ನಾವೇ ಯಾಕೆಂತಂದ್ರೆ ಅಷ್ಟಪಾಹುಡ ಅಥವಾ ಅಷ್ಟಪಾಹುಡ, ಪಾಹುಡ ಅನ್ನುವಂತ ಶಬ್ದದಲ್ಲಿ ಏನಾಗಿದೆ ಗೊತ್ತಾ ಮಕ್ಕಳೇ? ಪಾಹುಡ ಅಂತಂದ್ರೆ ಇಲ್ಲಿ ಕಾಣಿಕೆ. ಆಚಾರ್ಯ ಕುಂದರು ನಮಗೆ ದೊಡ್ಡದಾದಂತಹ ಒಂದು ಕಾಣಿಕೆ, ಬಹುಮಾನ, ಪಾರಿತೋಷಿಕವನ್ನು ಕೊಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ದರ್ಶನ ಸಾರ ಗ್ರಂಥದಲ್ಲಿ ಅವರನ್ನ ಕುರಿತಂತೆ ಅಲ್ಲಿ ಹೇಳಿರುವಂತದ್ದು ಏನಪ್ಪಾ ಅಂತಂದ್ರೆ, ಜೈ ಪೌಮಾಣಂಗಿನಾಮೋ ಸೀಮಂತರ ಸಾಮಿ ದಿವ್ಯನಾಣೇನ ನ ವಿದೇಹೈತೋ ಸುಗುಣಾಪಹಂ ಸುಮಗ್ಗ ಪ್ರಯಾಣಂತಿ. ಕನ್ನಡದಲ್ಲಿ ಹೇಳ್ತೀನಿ. ಮಹಾವಿದೇಹ ಕ್ಷೇತ್ರದ ವರ್ತಮಾನದಲ್ಲಿರುವಂತರಾದಂತಹ ಸಿಮಂದರ ಪರಮಾತ್ಮನಿಂದ ದಿವ್ಯನಾಡಿಯ ಅಂದ್ರೆ ಪರಮಾತ್ಮನಿಂದ ಪ್ರಾಪ್ತವಾದಂತಹ ಆ ದಿವ್ಯ ಜ್ಞಾನದ ಮುಖಾಂತರ ಶ್ರೀ ಪದ್ಮನಂದಿನಾಥರು ಅಂತಂದ್ರೆ ಆಚಾರ್ಯ ಕುಂದರ ಇನ್ನೊಂದು ಹೆಸರು, ಅವರ ನಾಮ ಇರುವುದು. ಒಂದು ವೇಳೆ ಆ ಪದ್ಮನಂದಿ ಅನ್ನತಕ್ಕಂತಹ ಬುದ್ಧ ಆಚಾರ್ಯರು ಬೋಧನೆ ಮಾಡದೆ ಹೋಗಿದ್ದರೆ, ಬೋಧನೆ ಮಾಡದೆ ಹೋಗಿದ್ದರೆ ಶ್ರೀರಾಜರು ನಿಜವಾದ ಮಾರ್ಗವನ್ನು ಹೇಗೆ ತಿಳಿಯುತ್ತಿದ್ದರು ಅಂತ. ಅಂದ್ರೆ ಆಚಾರ್ಯ ಕುಂದರು ಸಾಕ್ಷಾತ್ ಮಹಾವಿದೇಹ ಕ್ಷೇತ್ರಕ್ಕೆ ಹೋಗಿ ಸೀಮಂತರ ಪರಮಾತ್ಮರ ಸಮವಸರಣದಲ್ಲಿ ಉಪಸ್ಥಿತರಾಗಿ ಪ್ರತ್ಯಕ್ಷದಲ್ಲಿ ದಿವ್ಯದಲ್ಲಿನ ಆಲಿಸಿ ಸ್ವಾನುಭವ ಮಾಡಿಕೊಂಡು ಆತ್ಮಾನುಭವ ಮಾಡಿಕೊಂಡು ಪ್ರತ್ಯಕ್ಷವಾದಂತಹ ಸಮಯ ಹಾಗೆ ಅಲ್ಲಿ ಶ್ರೀಮಂತ ಪರಮಾತ್ಮರ ದಿವ್ಯದಲ್ಲಿನ ಆಲಿಸಿ ತಮ್ಮ ಆತ್ಮಾನುಭವದ ವಿಚಾರಗಳನ್ನು ಸಮಯ ಸಾರಾಂಶ
ವಿಚಾರವನ್ನೇ ಹೇಳುವಂತದ್ದು. ಸಕ್ಕರೆ ಹೇಗಿದೆ ಅಂತಂದ್ರೆ ಗೊತ್ತಾಗ್ತದೆ, ಸಕ್ಕರೆ ಸಿಹಿಯಾಗಿದೆ ನೀರಾಗಿದೆ ಅನ್ನುವಂಥದ್ದು. ಬರೀ ಆತ್ಮ ಅಂತಂದ್ರೆ ನಾವು ಆ ವ್ಯವಹಾರ ವಿಷಯಗಳಲ್ಲಿ ನಮ್ಮ ಹೇಳುವಂತದ್ದಲ್ಲ, ಅದನ್ನು ತಿಳಿಪಡಿಸಬೇಕಾಗತ್ತಂದ್ರೆ ನಮಗೆ ನಯವನ್ನ ಬೆಳೆಸಿಕೊಂಡಿರುವಂತದ್ದು, ನಯ ಮುಚ್ಚೆಯನ್ನು ಹೇಳುವಂಥದ್ದು, ವಾಣಿಜ್ಯ ಹೇಳುವಂಥದ್ದು, ಉದ್ದೇಶ ಹೇಳುವಂಥದ್ದು. ಆದ್ರೆ ಆತ್ಮಾನುಭವದ ಅನುಭವ ಮಾಡಬೇಕಾಗಿರುತ್ತಂದ್ರೆ ನಾವು ಮಹಾಮುನಿಯಾಗಿ ಆಗಬೇಕಾಗುತ್ತೆ. ಮಹಾಮುನಿಯಾಗಿ ಸಾಕು ಆತ್ಮನೊಂದಿಗೆ ಒಡನಾಟವಾಗಿ ಇರಬೇಕಾಗಿರುವಂಥದ್ದು ಕೂಡ ಬಹಳ ಅಷ್ಟೇ ಜರುರಿಯಾಗಿರುವಂಥದ್ದು. ಯಾಕೆ ಅಂತಂದ್ರೆ ಅದೇ ಹೇಳಿದ್ರು, ಆತ್ಮಜ್ಞಾನ ಸ್ವಯಂ ಜ್ಞಾನ ಜ್ಞಾನ ಚಿತ್ತವತಿ. ಏನ್ ಹೇಳ್ತಾರೆ? ಆತ್ಮಜ್ಞಾನ ಸ್ವಯಂ ಜ್ಞಾನ, ಆತ್ಮಜ್ಞಾನಕ್ಕೆ ವಾಸ್ತವವಾಗಿರುವಂತದ್ದು. ಇಲ್ಲಿ 3 ಪ್ರಕಾರದ ಆತ್ಮಗಳ ವಿವೇಚನೆ ನಡೆದಿದೆ. ಹುತಾತ್ಮರಾದವರು, ಆಮೇಲೆ ಯಾರಾದ್ರೂ ಕೆಟ್ಟದಾಗಿ ನಮ್ಮ ಜೊತೆಗೆ ಏನಾದರೂ ವರ್ತಿಸಿದ್ರೆ ದುಷ್ಟಾತ್ಮ ಅಂತ ಹೇಳ್ತೀವಿ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ಸಲ್ಲಿಸಿದವರಿಗೆ ನಾವು ಹುತಾತ್ಮ ಅಂತ ಹೇಳ್ತೀವಿ. ಅಲ್ಲಿ ಒಂದು ಆತ್ಮ ಇದೆ, ಇಲ್ಲಿ ಬಹಿರ ಆತ್ಮ ಇದೆ, ಅಂತರಾತ್ಮ ಇದೆ, ಪರಮಾತ್ಮ ಇದೆ, ಸಿದ್ಧಾವಸ್ಥೆ ಇರ್ತಕ್ಕಂಥದ್ದು. ಇದೆಲ್ಲ ವಿವೇಚನೆಯಲ್ಲಿ ಭೇದಾಭೇದದ ಕಲ್ಪನೆ ಅಪೇಕ್ಷೆಯಿಂದ ನಾವು ಏನ್ ಮಾಡಿದ್ದಾರೆ ಅಂದ್ರೆ ವಿವೇಚನೆ. ಯಾಕೆಂತಂದ್ರೆ ಅಖಂಡ ಸ್ವರೂಪವಾದಂತಹ ಆತ್ಮನನ್ನ ನಾವು ಹೇಳಬೇಕಾಗಿರ್ತಕ್ಕಂಥದ್ದನ್ನ ಭೇದ ವಿಕಲ್ಪ ರೂಪವಾಗಿ ತೆಗೆದುಕೊಂಡು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಆ ವಿಚಾರವನ್ನು ಸಾಕಷ್ಟು ಸವಿಸ್ತಾರವಾಗಿ ಹೇಳುವಂತಹ ಪ್ರಯತ್ನ ನಡೆದಿದೆ. ನಾನೇ ವಿಚಾರ ಜಾಸ್ತಿ ಮಾಡಿಸ್ಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ಆತ್ಮಾನುಭವ ಅನ್ನುವಂಥದ್ದು ಅನುಭವ ಮಾಡುವಂಥದ್ದು, ಸ್ವಾನುಭವಕ್ಕೆ ತಂದುಕೊಳ್ಳುವಂಥದ್ದು, ಸ್ವಸಂವೇದನೆ ಮಾಡಿಕೊಳ್ಳುವಂತಹದ್ದು. ಯಾಕೆಂತಂದ್ರೆ ಸಕ್ಕರೆ ಬೆಳ್ಳಗಾಗಿದೆ, ಹಾಪಾಗಿದೆ, ಹೀಗಾಗಿದೆ ಅಂತಂದ್ರೆ ನಾವು ವರ್ಣನೆ ಮಾಡಬಲ್ಲದು. ಯಾವಾಗ ನಾವು ಸಕ್ಕರೆಯನ್ನು ಸೇವನೆ ಮಾಡಿ ಅದನ್ನ ಅನುಭವಿಸ್ತೀವಿ, ಅವಾಗ ನಮ್ಗೆ ಗೊತ್ತಾಗ್ತದೆ ಸಕ್ಕರೆ ಸಿಹಿ ಆಗ್ತಿರ್ತದೆ ಅನ್ನುವಂಥದ್ದು. ಆತ್ಮಾನುಭವವೂ ಅಷ್ಟೇ, ಆತ್ಮ ಸಾಕ್ಷಾತ್ಕಾರವೂ ಅಷ್ಟೇ. ಅದಕ್ಕೆ ಅದರದೇ ಆದಂತಹ ನೀತಿ ನಿಯಮ ಪದ್ಧತಿಗಳು ಇರುವಂತದ್ದು ನಮ್ಮ ಜಗದರ್ಶನದಲ್ಲಿ ಅದು ವಿಶೇಷವಾದಂತಹ ವಿಚಾರ. ಹೀಗೆ ಹಲವಾರು ವಿಚಾರಗಳಲ್ಲಿ ಮಂಡನೆ ಆಗಿರುವಂತದ್ದು ಇಂದಿನ ಸಂಗೋಷ್ಠಿ ಬಹಳ ಮಾರ್ಮಿಕವಾಗಿ ಸ್ತುತ್ಯಾರವಾಗಿ ಪ್ರಶಂಸೆಗೆ ಯೋಗ್ಯವಾಗಿರತಕ್ಕಂತಹ ಕಾರ್ಯಕ್ರಮ ಇದು ಆಗಿರುವಂತದ್ದು. ಆತ್ಮಾನುಭವಕ್ಕೆ ಪ್ರಮುಖ ಅಡ್ಡಿಗಳಾಗಿರ್ತಕ್ಕಂತಹ ವಿಚಾರಗಳನ್ನು ಬೆಳೆದಲ್ಲಿ ಬಿಡಿಸಿರುವಂತದ್ದು. ಹಾಗಾಗಿ ನಿಮಗೆ ಆತ್ಮ ಅಂತಂದ್ರೆ ಬರೀ ಆತ್ಮ 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 ಕೇಳ್ತಾ ಇದ್ದೀರಾ, ಆತ್ಮಕ್ಕೆ ಯಾರಾದ್ರೂ ನೋಡಿದ್ದೀರಾ? ನೋಡಿಲ್ಲ. ನಾನು ಆತ್ಮ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದೇ ನಿಮಿಷದಲ್ಲಿ ಹೇಳ್ತೇನೆ. ಎಲ್ಲರೂ ಕಣ್ಣು ಮುಚ್ಚಿ. ಈಗ ತಿಳಿಯಿರಿ, ನೀವು ಕಣ್ಣು ಮುಚ್ಚಿದಂತಹ ಸಂದರ್ಭದಲ್ಲಿ ಏನು ಕಾಣಿಸಿತು? ಏನು ಕಾಣಿಸಲ್ಲ? ಇದು ಕತ್ತಲೆ ಇದೆ ಅನ್ನೋದನ್ನು ಯಾರು ಗುರುತಿಸಿದ್ರು? ಆಯ್ತಾ? ಇದು ಕತ್ತಲೆ ಇದೆ, ಕಣ್ಣು ಮುಚ್ಚಿದ ನಂತರ ನನಗೆ ಬೇರೆ ಬೇರೆ ವಿಕಲ್ಪ ಬರುವಂತದ್ದು. ಕತ್ತಲೆ ಇದೆ ಅನ್ನೋದನ್ನ ಸಾಂಕೇತಿಕವಾಗಿ ಗುರುತಿಸತಕ್ಕಂತಹ ಕೆಲಸವನ್ನು ಯಾರು ಮಾಡಿದ್ರು? ನಾವೇ ಮಾಡಿದ್ರು. ಈಗ ಗೊತ್ತಾಯ್ತು, ಆತ್ಮ ಇದೆ ಅನ್ನೋದನ್ನ ಅದೇ ಆತ್ಮಕ್ಕೆ ಬೇರೆ ಬೇರೆ ರೀತಿಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ರೀತಿಯಾದಂತಹ ನಿರೂಪಣೆ ಪ್ರತಿಪಾದನೆಯನ್ನು ಮಾಡುವಂತಹ ವ್ಯಕ್ತಿತ್ವವಾದಂತಹ ಗ್ರಂಥಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಅನುಭವ ಆಗ್ತಾ ಹೋಗ್ತದೆ. ಹೆಚ್ಚು ವಿಚಾರಗಳನ್ನು ಹೇಳಿದೆ. ಇಂದಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೀತಿದೆ ಅನ್ನೋದಕ್ಕೆ ನಾನು ಪುನಶ್ಚ ಡಾಕ್ಟರ್ ಎಂ.ಎಸ್. ಪದ್ಮಾ ಮೇಡಮ್ ಅವರಿಗೆ ನನ್ನ ವೈಯಕ್ತಿಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಿ ಅಮೂಲ್ಯವಾದಂತಹ ದೀಕ್ಷೆಯ ಗುರುಗಳನ್ನು ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ವಿಷಾದ
ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳನ್ನು ನಿರ್ಮಿಸುತ್ತಾ ಇದುವರೆಗೆ ಈ ಮಾನಸಿಕ ಸಂಘವು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಈ ಒಂದು ಯಶಸ್ವಿ ಕಾರ್ಯಕರ್ತರಾದ ಎಲ್ಲರಿಗೂ ಕೂಡ ನಾವು ವಂದನೆಗಳನ್ನ ಸಲ್ಲಿಸುವುದು ನಮ್ಮ ಆದ್ಯತೆ ಇರ್ತದೆ. ಈ ಒಂದು ಮಾನಸಿಕ ಸಂಘಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅತ್ಯಂತ ಸವಿಸ್ತರವಾಗಿ ಮಹತ್ವಪೂರ್ಣವಾದ ವಿಷಯಗಳನ್ನು ತಿಳಿಸಿದಂತ ಕಾರ್ಯಕ್ರಮದ ಒಂದು ಗೌರವಾನ್ವಿತ ಅತಿಥಿಗಳಾಗಿರ್ತಕ್ಕಂಥ MS ಪದ್ಮ ಅವರಿಗೆ ನಮ್ಮೆಲ್ಲರ ಪರವಾಗಿ ಇದಕ್ಕೆ ಮೂಲ ಕಾರಣಕರ್ತರಾದ ನಮ್ಮ ನಿರ್ದೇಶಕರಾದ ಶ್ರೀ ರಮೇಶ್ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳಾಗಿ ಗೌರವಾನ್ವಿತ ಶ್ರೀಮತಿ ಶಿಲ್ಪಾ ನಾಗೇಂದ್ರ ಸರ್ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳಾಗಿ ಕೂಡ ಈ ಕಾರ್ಯಕ್ರಮಕ್ಕೆ ವಿದ್ವಾಂಸರಾದ ಒಂದು ಧರ್ಮಪತಿ ಸಿಪಿ ಉಸ್ಮಾ ಅವರ ಒಂದು ಕೃತಿಯ ಪ್ರಕಾಶ್ ಅವರು ಕೂಡ ಧನ್ಯವಾದಗಳನ್ನು ಸಂಚಾಲಕರು ಹಾಗೂ ನಿರೂಪಣೆ ಹಾಗೂ ಸುಸ್ವಾರದಲ್ಲಿರ್ತಕ್ಕಂಥ ಲೋಕಕುಮಾರ್ ಸರ್ ಅವರಿಗೆ ಹಾಗೂ ಗುರುಕುಲದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷವಾಗಿ ಒಂದು ಸಂಗೋಷ್ಠಿಯನ್ನ ಕೇಳಿದಂತ ಎಲ್ಲರೂ